ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ಚೆಂಗಾಲರಾಯರೆಡ್ಡಿ. ಹುಟ್ಟಿದ್ದು 4 ಮೇ 1902ರಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕ್ಯಾಸಂಬಳ್ಳಿಯಲ್ಲಿ. ತಂದೆ ವೆಂಕಟರೆಡ್ಡಿ, ತಾಯಿ ಗಂಗೋಜಮ್ಮ. ಕೆಜಿಎಫ್ನಲ್ಲಿ ಬ್ರಿಟಿಷ್ ಕಾರ್ಮಿಕರ ಮಕ್ಕಳಿಗಂತ ತೆರೆದಿದ್ದ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡ್ಕೊಳ್ತಾರೆ. ಬೆಂಗಳೂರಿನ ಮಿಷನ್ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣ ಪಡ್ಕೊಳ್ತಾರೆ. ನಂತರ ಮದ್ರಾಸಿನಲ್ಲಿ ಕಾನೂನು ಪದವಿ ಪಡೆದು ವಕೀಲರಾಗ್ತಾರೆ. 1930ರಲ್ಲಿ ಹಲವು ಹೋರಾಟಗಾರರೊಂದಿಗೆ ಸೇರಿ ಪ್ರಜಾಪಕ್ಷ ಎಂಬ ಪಕ್ಷ ಕಟ್ಟಿಕೊಳ್ತಾರೆ. ನಂತರ ಸಾಹುಕಾರ ಚೆನ್ನಯ್ಯ ಸ್ಥಾಪಿಸಿದ್ದ ಪ್ರಜಾಮಿತ್ರ ಮಂಡಳಿಯೊಂದಿಗೆ ಪ್ರಜಾಪಕ್ಷ ವಿಲೀನ ಆಗಿ ಪ್ರಜಾ ಸಂಯುಕ್ತ ಪಕ್ಷ ಎಂದು ಹೆಸರು ಕೊಡ್ತಾರೆ. ಅದೇ ವರ್ಷ ಅಂದ್ರೆ 1934ರಲ್ಲಿ ಸರೋಜಮ್ಮ ಅನ್ನೋರನ್ನು ಮದುವೆ ಆಗ್ತಾರೆ. ಇವರಿಗೆ ಒಟ್ಟು 5 ಗಂಡು ಹಾಗೂ 1 ಹೆಣ್ಣು ಮಕ್ಕಳಿದ್ದಾರೆ. 1935ರಿಂದ 37ರವರೆಗೂ ಪ್ರಜಾ ಸಂಯುಕ್ತ ಪಕ್ಷದ ಅಧ್ಯಕ್ಷರಾಗಿರ್ತಾರೆ. ನಂತರ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಮಾಡಿ ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗಿಯಾಗ್ತಾರೆ. 1937 ಹಾಗೂ 46ರಲ್ಲಿ 2 ಬಾರಿ ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧಾಯಕ ಸಭೆಯ ಸದಸ್ಯರಾಗಿ ಕೂಡ ಆಯ್ಕೆಯಾಗ್ತಾರೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಸೇರ್ತಾರೆ. ಸ್ವತಂತ್ರ ನಂತರ ಭಾರತ ಒಕ್ಕೂಟಕ್ಕೆ ಸೇರಲು ಮೈಸೂರು ಒಡೆಯರು ಹಿಂದೇಟು ಹಾಕಿದ ಕಾರಣ ಚುನಾಯಿತ ಸರ್ಕಾರಕ್ಕಾಗಿ ಮೈಸೂರು ಚಲೋ ಚಳವಳಿ ಮುನ್ನಡೆಸಿ ಅಪಾರ ಜನಬೆಂಬಲ ಗಳಿಸಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. 1952ರಲ್ಲಿ ಬಂಗಾರಪೇಟೆಯಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಹಿಂದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಆಯ್ಕೆಯಾಗಿ ನೆಹರು ಸರ್ಕಾರದಲ್ಲಿ ಉತ್ಪಾದನಾ ಮಂತ್ರಿ ಆಗ್ತಾರೆ. 1957ರಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ನೆಹರು ಸರ್ಕಾರದಲ್ಲಿ ವಸತಿ, ವಾಣಿಜ್ಯ ಹಾಗೂ ಕೈಗಾರಿಕಾ ಮಂತ್ರಿ ಆಗ್ತಾರೆ. 1965ರಲ್ಲಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಆಯ್ಕೆಯಾಗ್ತಾರೆ. 27 ಫೆಬ್ರವರಿ 1976ರಲ್ಲಿ ತಮ್ಮ 73ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಕೆಂಗಲ್ ಹನುಮಂತಯ್ಯ. ಹುಟ್ಟಿದ್ದು 14 ಫೆಬ್ರವರಿ 1908ರಲ್ಲಿ ರಾಮನಗರ ಜಿಲ್ಲೆ ಲಕ್ಕಪ್ಪನಹಳ್ಳಿ ಎಂಬ ಗ್ರಾಮದ ರೈತ ಕುಟುಂಬದಲ್ಲಿ. ತಂದೆ ವೆಂಕಟೇಗೌಡ, ತಾಯಿ ನಂಜಮ್ಮ. ಕೆಂಗೇರಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಬೆಂಗಳೂರಿನಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣ ಪಡ್ಕೊಳ್ತಾರೆ. ನಂತರ 1930ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಪಡೆದು 1932ರಲ್ಲಿ ಪೂನಾದಲ್ಲಿ ಕಾನೂನು ಪದವಿ ಪಡೆದು ಅದೇ ವರ್ಷ ವಕೀಲ ವೃತ್ತಿಗೆ ಸೇರ್ತಾರೆ. 1934ರಲ್ಲಿ ಪುಟ್ಟಮ್ಮ ಅನ್ನೋರನ್ನು ಮದುವೆ ಆಗ್ತಾರೆ. ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ನಂತರ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಬಂದು ಕಾಂಗ್ರೆಸ್ ಸೇರಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗ್ತಾರೆ. 1940ರಲ್ಲಿ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾಗ್ತಾರೆ. ಶಿವಪುರ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ, ಮೈಸೂರು ಚಲೋ ಚಳವಳಿಗಳಲ್ಲಿ ಭಾಗಿಯಾಗಿ ಹಲವು ಬಾರಿ ಜೈಲು ಸೇರ್ತಾರೆ. 1946ರಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗ್ತಾರೆ. 1952ರ ಮೊದಲ ಚುನಾವಣಾ ಗೆಲುವಿನ ನಂತರ ಕಾಂಗ್ರೆಸ್ ಪಕ್ಷದಿಂದ ರಾಮನಗರ ಕ್ಷೇತ್ರದಲ್ಲಿ ಗೆದ್ದಿದ್ದ ಕೆಂಗಲ್ ಹನುಮಂತಯ್ಯ ಅವರು ಮೊದಲ ಚುನಾಯಿತ ಮುಖ್ಯಮಂತ್ರಿಯಾಗಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡ್ತಾರೆ ಹಾಗೂ ದೇಶದ ಅತಿದೊಡ್ಡ ವಿಧಾನ ಭವನವಾದ ವಿಧಾನಸೌಧ ನಿರ್ಮಾಣ ಮಾಡಿಸುತ್ತಾರೆ. 1956ರಲ್ಲಿ ಇವರ ಅಧಿಕಾರಾವಧಿ ಅಂತ್ಯ ಆಗುತ್ತೆ. ನಂತರ 1957ರಲ್ಲಿ ಮತ್ತೊಮ್ಮೆ ರಾಮನಗರದ ಶಾಸಕರಾಗಿ ಆಯ್ಕೆಯಾಗ್ತಾರೆ. 1962ರಿಂದ 1977ರವರೆಗೂ ಬೆಂಗಳೂರಿನಿಂದ ಲೋಕಸಭೆಗೆ ಆಯ್ಕೆಯಾದ ಇವರು 1970ರಲ್ಲಿ ಕೇಂದ್ರದ ಕಾನೂನು ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಆಗ್ತಾರೆ. ಮುಂದೆ 1971ರಲ್ಲಿ ರೈಲ್ವೆ ಮಂತ್ರಿ ಆಗ್ತಾರೆ. 1 ಡಿಸೆಂಬರ್ 1980ರಲ್ಲಿ ತಮ್ಮ 72ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಕಡಿದಾಳ್ ಮಂಜಪ್ಪ. ಹುಟ್ಟಿದ್ದು 10 ಜುಲೈ 1908ರಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆರೋಹೋಳಿಗೆಯ ಬಡ ರೈತ ಕುಟುಂಬದಲ್ಲಿ. ತಂದೆ ದುಗ್ಗನಗೌಡ, ತಾಯಿ ಚೆನ್ನಮ್ಮ. ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಹಾಗೂ ಶಿವಮೊಗ್ಗದ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡಿತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಓದಿ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಪಡಿತಾರೆ. 1932ರಲ್ಲಿ ಪುಣೆಯಲ್ಲಿ ಕಾನೂನು ಪದವಿ ಪಡೆದು ಶಿವಮೊಗ್ಗದಲ್ಲಿ ವಕೀಲರಾಗ್ತಾರೆ. ನಂತರ ಕಾಂಗ್ರೆಸ್ ಸೇರಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗ್ತಾರೆ. 1940ರಲ್ಲಿ ಲಕ್ಷ್ಮೀದೇವಿ ಅನ್ನೋರನ್ನ ಮದುವೆ ಆಗ್ತಾರೆ. ಇವರಿಗೆ 2 ಹೆಣ್ಣು ಹಾಗೂ 1 ಗಂಡು ಮಕ್ಕಳಿದ್ದಾರೆ. 1941ರಲ್ಲಿ ನ್ಯಾಯ ವಿಧಾಯಕ ಸಭೆ ಹಾಗೂ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾಗ್ತಾರೆ. ಸ್ವತಂತ್ರ ನಂತರ ಮೈಸೂರು ಚಲೋ ಚಳವಳಿಯಲ್ಲಿ ಭಾಗವಹಿಸಿ ಮೈಸೂರಿನ ಸೆಂಟ್ರಲ್ ಜೈಲು ಸೇರ್ತಾರೆ. 1952ರ ಮೊದಲ ಚುನಾವಣೆಯಲ್ಲಿ ತೀರ್ಥಹಳ್ಳಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಕೆಂಗಲ್ ಹನುಮಂತಯ್ಯ ಸರ್ಕಾರದಲ್ಲಿ ಲೋಕೋಪಯೋಗಿ ಮಂತ್ರಿ ಆಗ್ತಾರೆ. 1956ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಕೇವಲ 73 ದಿನಕ್ಕೆ ಕರ್ನಾಟಕ ಏಕೀಕರಣಕ್ಕೂ 1 ದಿನ ಮುಂಚಿತವಾಗಿ ರಾಜೀನಾಮೆ ಕೊಡ್ತಾರೆ. ಮುಂದೆ 1957 ಹಾಗೂ 1962ರಲ್ಲಿ ಶೃಂಗೇರಿಯಿಂದ ಶಾಸಕರಾಗಿ BD ಜತ್ತಿ ಸರ್ಕಾರದಲ್ಲಿ ಮತ್ತೊಮ್ಮೆ ಕಂದಾಯ ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ನಂತರ ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತಾರೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅದನ್ನು ವಿರೋಧಿಸಿ ನಂತರ ಬಾಬು ಜಗಜೀವನ್ ರಾಮ್ ರವರ ನೇತೃತ್ವದಲ್ಲಿ ರಚನೆಯಾದ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಕ್ಷ ಸೇರಿ ಅದರ ರಾಜ್ಯಾಧ್ಯಕ್ಷರಾಗ್ತಾರೆ. ಮುಂದೆ ಆ ಪಕ್ಷ ಜನತಾ ಪಕ್ಷದೊಂದಿಗೆ ವಿಲೀನ ಆದಾಗ ಆ ಪಕ್ಷದಿಂದ ದೂರ ಆಗ್ತಾರೆ. ಮುಖ್ಯಮಂತ್ರಿಯಾಗಿದ್ದರೂ ಸ್ವಂತ ಮನೆ ಇಲ್ಲದಿದ್ದ ಇವರು ರಾಜಕೀಯದಿಂದ ದೂರಾದ ನಂತರ ಮತ್ತೆ ವಕೀಲ ವೃತ್ತಿ ಆರಂಭಿಸಿ ಬಂದ ಹಣದಿಂದ ಮನೆ ಕಟ್ಟಿಕೊಳ್ತಾರೆ. 8 ಮಾರ್ಚ್ 1992ರಲ್ಲಿ ತಮ್ಮ 83ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಸಿದ್ದವನಹಳ್ಳಿ ನಿಜಲಿಂಗಪ್ಪ. ಹುಟ್ಟಿದ್ದು 10 ಡಿಸೆಂಬರ್ 1902ರಲ್ಲಿ ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ತಾಲೂಕಿನ ಹಳವಾಗಿಲಿನಲ್ಲಿ. ತಂದೆ ಅಡವಿಯಪ್ಪ, ತಾಯಿ ನೀಲಮ್ಮ. ನಿಜಲಿಂಗಪ್ಪ 5 ವರ್ಷ ಇರುವಾಗಲೇ ಅವರ ತಂದೆ ತೀರಿಕೊಳ್ತಾರೆ. ನಂತರ ದಾವಣಗೆರೆ ಸಿದ್ದವನಹಳ್ಳಿಯ ತಮ್ಮ ಚಿಕ್ಕಮ್ಮನ ಆಸರೆಯಲ್ಲಿ ಬೆಳೀತಾರೆ. ದಾವಣಗೆರೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದವರು ನಂತರ ಚಿತ್ರದುರ್ಗಕ್ಕೆ ತೆರಳಿ ಪ್ರೌಢ ಶಿಕ್ಷಣ ಪಡಿತಾರೆ. ಗಾಂಧೀಜಿಯ ಪ್ರಭಾವಕ್ಕೆ ಒಳಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. 1924ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿ ಪಡಿತಾರೆ. ನಂತರ 1926ರಲ್ಲಿ ಪುಣೆಯಲ್ಲಿ ಕಾನೂನು ಪದವಿ ಪಡೆದು ಚಿತ್ರದುರ್ಗದಲ್ಲಿ ವಕೀಲರಾಗ್ತಾರೆ. 1927ರಲ್ಲಿ ಮುರಿಗೆಮ್ಮ ಅನ್ನೋರನ್ನು ಮದುವೆ ಆಗ್ತಾರೆ. ಇವರಿಗೆ 3 ಗಂಡು ಹಾಗೂ 6 ಹೆಣ್ಣು ಮಕ್ಕಳಿದ್ದಾರೆ. 1936ರಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗ್ತಾರೆ. 1937ರಲ್ಲಿ ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. 1945ರಲ್ಲಿ ಮೈಸೂರು ರಾಜ್ಯದ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗ್ತಾರೆ. 1946ರಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗ್ತಾರೆ. ಸ್ವತಂತ್ರ ನಂತರ 1952ರಲ್ಲಿ ಚಿತ್ರದುರ್ಗದ ಮೊದಲ ಸಂಸದರಾಗಿ ಆಯ್ಕೆಯಾಗ್ತಾರೆ. ಕರ್ನಾಟಕ ಏಕೀಕರಣಕ್ಕೆ ಹೋರಾಡ್ತಾರೆ. ಭಾಷಾ ಅವರು ರಾಜ್ಯಗಳ ರಚನೆಯಾಗಿ 1956 ನವೆಂಬರ್ 1ಕ್ಕೆ ಏಕೀಕೃತ ಕರ್ನಾಟಕ ಅಸ್ತಿತ್ವಕ್ಕೆ ಬಂದ ಮೇಲೆ ಅದರ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ತಮ್ಮ ನೇತೃತ್ವದಲ್ಲಿ 1957ರ ಚುನಾವಣೆ ಎದುರಿಸುತ್ತಾರೆ. ಮೊಳಕಾಲ್ಮೂರು ಕ್ಷೇತ್ರದಿಂದ ಆಯ್ಕೆಯಾದ ನಿಜಲಿಂಗಪ್ಪ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದರೆ ಅವರ ವಿರುದ್ಧ ಶಾಸಕರಲ್ಲಿ ಭಿನ್ನಮತ ಉಂಟಾದ ಕಾರಣ 1958ಕ್ಕೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಮುಂದೆ ನಡೆದ 1962ರ ಚುನಾವಣೆಯಲ್ಲಿ ಹೊಸದುರ್ಗ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲ್ತಾರೆ. ಹಿಂದೆಯೇ ಬಾಗಲಕೋಟೆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಗೆದ್ದು ಮತ್ತೊಮ್ಮೆ
ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. 1968ರಲ್ಲಿ ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಇವರ ಅವಧಿಯಲ್ಲೇ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗುತ್ತೆ. ನಿಜಲಿಂಗಪ್ಪ ಕಾಂಗ್ರೆಸ್ ಓ ಪಕ್ಷದಲ್ಲಿ ಉಳಿತಾರೆ. ಇಂದಿರಾ ಗಾಂಧಿಯ ಕಾಂಗ್ರೆಸ್ ಐ ಅಂತ ಕರೆಸಿಕೊಳ್ಳುತ್ತೆ. ನಂತರ ಕ್ರಮೇಣ ರಾಜಕೀಯದಿಂದ ದೂರ ಆದ ಇವರು 8 ಆಗಸ್ಟ್ 2000 ಇಸ್ವಿಯಲ್ಲಿ ತಮ್ಮ 97ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಬಸಪ್ಪ ದಾನಪ್ಪ ಜತ್ತಿ ಹುಟ್ಟಿದ್ದು 10 ಸೆಪ್ಟೆಂಬರ್ 1912ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ. ತಂದೆ ದಾನಪ್ಪ ಜತ್ತಿ, ತಾಯಿ ಭಾಗ್ಯವ್ವ. ಜಮಖಂಡಿಯ ಪಿಬಿ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣ ಪಡೆದವರು. ನಂತರ ಕೊಲ್ಹಾಪುರದ ರಾಜಾರಾಮ್ ಕಾಲೇಜಿನಲ್ಲಿ BA ಪದವಿ ಹಾಗೂ ಸೈಫ್ಸ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದು ಜಮಖಂಡಿಯಲ್ಲಿ ವಕೀಲರಾಗ್ತಾರೆ. 1922ರಲ್ಲಿ ಸಂಗಮ್ಮ ಅನ್ನೋರನ್ನು ಮದುವೆ ಆಗ್ತಾರೆ. 1940ರಲ್ಲಿ ಜಮಖಂಡಿ ಮುನ್ಸಿಪಾಲಿಟಿಯ ಸದಸ್ಯರಾದ ಜತ್ತಿ 1945ರ ಹೊತ್ತಿಗೆ ಅದರ ಅಧ್ಯಕ್ಷರಾಗ್ತಾರೆ. ಆ ಸಮಯದಲ್ಲಿ ಜಮಖಂಡಿ ಮರಾಠರ ರಾಜಪ್ರಭುತ್ವ ಹೊಂದಿದ್ದ ಪ್ರತ್ಯೇಕ ರಾಜ್ಯವಾಗಿತ್ತು. ಆ ರಾಜ್ಯದಲ್ಲಿ ಬಿಡಿ ಜತ್ತಿ 1948ರಲ್ಲಿ ದಿವಾನರಾಗಿ ಅಂದ್ರೆ ಮುಖ್ಯಮಂತ್ರಿಗೆ ಸರಿಸಮಾನವಾದ ಹುದ್ದೆಯಲ್ಲಿ ಕೆಲಸ ಮಾಡಿದ್ದಾರೆ. ಸ್ವತಂತ್ರ ನಂತರ ಜಮಖಂಡಿ ಆಗಿನ ಬಾಂಬೆ ರಾಜ್ಯಕ್ಕೆ ಸೇರಿತ್ತು. ಜಮಖಂಡಿಯಿಂದ ಶಾಸಕರಾದ ಬಿಡಿ ಜತ್ತಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕಾರ್ಮಿಕ ಇಲಾಖೆಗಳ ಮಂತ್ರಿ ಆಗ್ತಾರೆ. 1956ರಲ್ಲಿ ಜಮಖಂಡಿ ಕರ್ನಾಟಕಕ್ಕೆ ಸೇರಿದ ಮೇಲೆ ಕರ್ನಾಟಕದಲ್ಲಿ ಶಾಸಕರಾಗಿ ಮುಂದುವರಿತಾರೆ. 1958ರಲ್ಲಿ ನಿಜಲಿಂಗಪ್ಪ ರಾಜೀನಾಮೆಯಿಂದ ಖಾಲಿಯಾಗಿದ್ದ ಮುಖ್ಯಮಂತ್ರಿ ಹುದ್ದೆಗೆ ಆಯ್ಕೆಯಾಗ್ತಾರೆ. 1962ರವರೆಗೂ ಸಿಎಂ ಆಗ್ತಾರೆ. 1962ರ ಚುನಾವಣೆ ಗೆದ್ದರೂ ಕೂಡ ಇವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಿಲ್ಲ. 1967ರಲ್ಲಿ ಮತ್ತೊಮ್ಮೆ ಜಮಖಂಡಿಯಿಂದ ಆಯ್ಕೆ ಆಗ್ತಾರೆ. ಹಿಂದೆಯೇ 1968ರಲ್ಲಿ ರಾಜೀನಾಮೆ ಕೊಟ್ಟು ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಆಯ್ಕೆ ಆಗ್ತಾರೆ. 1972ರಲ್ಲಿ ಒರಿಸ್ಸಾ ರಾಜ್ಯದ ರಾಜ್ಯಪಾಲರಾಗ್ತಾರೆ. 1974ರಲ್ಲಿ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ಕೊಟ್ಟು ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ತಾರೆ. 1977ರಲ್ಲಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಸಾವನ್ನಪ್ಪಿದ ನಂತರ ಹಂಗಾಮಿ ರಾಷ್ಟ್ರಪತಿಯಾಗಿ ಸಹ ಕೆಲಸ ಮಾಡ್ತಾರೆ. ನಂತರ ರಾಜಕೀಯದ ನಿವೃತ್ತಿಯಾಗಿ 7 ಜೂನ್ 2002ರಲ್ಲಿ ತಮ್ಮ 89ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಶಿವಲಿಂಗಪ್ಪ ರುದ್ರಪ್ಪ ಕಂಠಿ ಹುಟ್ಟಿದ್ದು 21 ಡಿಸೆಂಬರ್ 1908ರಲ್ಲಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ. ತಂದೆ ರುದ್ರಪ್ಪ, ತಾಯಿ ರುದ್ರಮ್ಮ. ಇವರ ತಂದೆ ಇಳಕಲ್ ಪುರಸಭೆ ಅಧ್ಯಕ್ಷರಾಗಿದ್ದರು. ಇಳಕಲ್, ಹುನಗುಂದ, ಬಾಗಲಕೋಟೆ, ಗದಗ, ಧಾರವಾಡಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ SR ಕಂಠಿ ಬಾಗಲಕೋಟೆಯಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿ ಅಲ್ಲೇ ಬಸವೇಶ್ವರ ಕಾಲೇಜಿನಲ್ಲಿ BA ಮೊದಲ ವರ್ಷ ಮುಗಿಸ್ತಾರೆ. ನಂತರ ಕೊಲ್ಲಾಪುರದ ರಾಜಾರಾಮ್ ಕಾಲೇಜು ಹಾಗೂ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪದವಿ ಪಡ್ಕೊಳ್ತಾರೆ. ನಂತರ ಮತ್ತೆ ಕೊಲ್ಲಾಪುರದಲ್ಲಿ ಕಾನೂನು ಪದವಿ ಪಡೆದು ಬಾಗಲಕೋಟೆಗೆ ಬಂದು ವಕೀಲರಾಗ್ತಾರೆ. 1930ರಲ್ಲಿ ಮರಿಬಸಮ್ಮ ಅನ್ನೋರನ್ನು ಮದುವೆ ಆಗ್ತಾರೆ. ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ವಕೀಲ ವೃತ್ತಿ ಬಿಟ್ಟು ಸ್ವತಂತ್ರ ಹೋರಾಟಕ್ಕೆ ಧುಮುಕಿ 2 ಬಾರಿ ಹಿಂಡಲಗ ಜೈಲು ಸೇರ್ತಾರೆ. ಬ್ರಿಟಿಷರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಬಾಂಬೆ ರಾಜ್ಯದ ಸರ್ಕಾರದಲ್ಲಿ ಬಿಜಾಪುರ ದಕ್ಷಿಣ ಕ್ಷೇತ್ರದಿಂದ ಶಾಸಕರಾಗಿದ್ದರು. ಸ್ವಾತಂತ್ರ್ಯ ನಂತರ 1952ರಲ್ಲಿ ಹುನಗುಂದ ಕ್ಷೇತ್ರದಿಂದ ಬಾಂಬೆ ವಿಧಾನಸಭೆಗೆ ಆಯ್ಕೆಯಾಗಿ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ. 1956ರಲ್ಲಿ ಬಿಜಾಪುರ ಜಿಲ್ಲೆ ಕರ್ನಾಟಕಕ್ಕೆ ಸೇರಿದ ಮೇಲೆ ಕರ್ನಾಟಕದಲ್ಲೂ ಕೂಡ ಶಾಸಕರಾಗಿ ವಿಧಾನಸಭಾ ಸ್ಪೀಕರ್ ಆಗ್ತಾರೆ. 1962ರಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆದರೆ 3 ತಿಂಗಳಿಗೆ ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ನಿಜಲಿಂಗಪ್ಪನವರಿಗೆ ಬಿಟ್ಟು ಕೊಡ್ತಾರೆ. ಮುಂದೆ ನಿಜಲಿಂಗಪ್ಪ ಸರ್ಕಾರದಲ್ಲಿ ಶಿಕ್ಷಣ, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆಗಳ ಮಂತ್ರಿ ಆಗ್ತಾರೆ. 25 ಅಕ್ಟೋಬರ್ 1969ರಲ್ಲಿ ತಮ್ಮ 60ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ವೀರೇಂದ್ರ ಪಾಟೀಲ್ ಹುಟ್ಟಿದ್ದು 28 ಫೆಬ್ರವರಿ 1924ರಲ್ಲಿ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನ ಹುಡದಲಿ ಗ್ರಾಮದಲ್ಲಿ. ತಂದೆ ಬಸಪ್ಪ, ತಾಯಿ ಚೆನ್ನಮ್ಮ. ಗುಲ್ಬರ್ಗಾ ಹೈಸ್ಕೂಲಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಹೈದರಾಬಾದಿನ ವಿವೇಕವರ್ಧಿನಿ ಶಾಲೆಯಲ್ಲಿ ಮೆಟ್ರಿಕ್ ಪಾಸ್ ಆಗಿ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರದ ಪದವಿ ಪಡ್ಕೊಳ್ತಾರೆ. ಹೈದರಾಬಾದಿನಲ್ಲಿ LLB ಪದವಿ ಪಡೆದು ಚಿಂಚೋಳಿಗೆ ಬಂದು ವಕೀಲರಾಗ್ತಾರೆ. 1944ರಲ್ಲಿ ಶಾರದಾಬಾಯಿಯನ್ನು ಮದುವೆ ಆದ ಇವರಿಗೆ ಒಬ್ಬ ಗಂಡು ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. 1952ರಲ್ಲಿ ಆಳಂದ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ಹೈದರಾಬಾದಿನ ಶಾಸಕರಾಗ್ತಾರೆ. ಆಗ ಗುಲ್ಬರ್ಗಾ ಜಿಲ್ಲೆ ಹೈದರಾಬಾದ್ ರಾಜ್ಯಕ್ಕೆ ಸೇರಿತ್ತು. 1957ರಲ್ಲಿ ಗುಲ್ಬರ್ಗಾ ಕರ್ನಾಟಕಕ್ಕೆ ಸೇರಿದ ಮೇಲೆ ಚಿಂಚೋಳಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾಗಿ ಗೃಹ ಮತ್ತು ಕೈಗಾರಿಕಾ ಉಪಮಂತ್ರಿ ಆಗ್ತಾರೆ. ನಂತರ ಜತ್ತಿ ಸರ್ಕಾರದಲ್ಲಿ ಅಬಕಾರಿ ಹಾಗೂ ಗ್ರಾಮೋದ್ಯೋಗ ಮಂತ್ರಿ ಆಗ್ತಾರೆ. SR ಕಂಠಿ ಸರ್ಕಾರದಲ್ಲಿ ಲೋಕೋಪಯೋಗಿ ಹಾಗೂ ಸಾರಿಗೆ ಮಂತ್ರಿ ಆಗ್ತಾರೆ. 1962ರಲ್ಲಿ ನಿಜಲಿಂಗಪ್ಪ ಮತ್ತೊಮ್ಮೆ ಮುಖ್ಯಮಂತ್ರಿ ಆದಾಗ ಅವರ ಸರ್ಕಾರದಲ್ಲಿ ಲೋಕೋಪಯೋಗಿ ಮಂತ್ರಿ ಆಗ್ತಾರೆ. 1968ರಲ್ಲಿ ನಿಜಲಿಂಗಪ್ಪ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ವೀರೇಂದ್ರ ಪಾಟೀಲ್ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. 1969ರಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದಾಗ ನಿಜಲಿಂಗಪ್ಪರವರ ಕಾಂಗ್ರೆಸ್ ಓ ಬಣ ಸೇರಿದ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 1971ರಲ್ಲಿ ಮತ್ತೊಮ್ಮೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ಮೇಲೆ ವೀರೇಂದ್ರ ಪಾಟೀಲ್ ಸರ್ಕಾರವನ್ನು ತೆಗೆದು ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ. 1972ರಲ್ಲಿ ಪಾಟೀಲರನ್ನು ರಾಜ್ಯಸಭೆಗೆ ಕಳಿಸಲಾಗುತ್ತೆ. 1972ರಲ್ಲಿ ಲೋಕಸಭಾ ಚುನಾವಣೆ ಸೋತಿದ್ದ ಇಂದಿರಾ ಗಾಂಧಿ 1978ರಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ. ಆ ಹೊತ್ತಿಗೆ ಜನತಾ ಪಾರ್ಟಿ ಸೇರಿದ ವೀರೇಂದ್ರ ಪಾಟೀಲರನ್ನು ಜನತಾ ಪಕ್ಷ ಇಂದಿರಾ ಗಾಂಧಿ ವಿರುದ್ಧ ನಿಲ್ಲಿಸುತ್ತೆ. ಆದರೆ ಪಾಟೀಲರು ಸೋಲು ಕಾಣ್ತಾರೆ. ನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ಸೇರಿದ ಪಾಟೀಲರು 1980ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಸಾರಿಗೆ, ಕಾರ್ಮಿಕ, ಪುನರ್ವಸತಿ, ರಾಸಾಯನಿಕ ರಸಗೊಬ್ಬರ ಮಂತ್ರಿ ಆಗ್ತಾರೆ. 1984ರಲ್ಲಿ ಗುಲ್ಬರ್ಗಾದಿಂದ ಮತ್ತೊಮ್ಮೆ ಸಂಸದರಾಗಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕೈಗಾರಿಕಾ ಮಂತ್ರಿ ಆಗ್ತಾರೆ. 1989ರಲ್ಲಿ ಮತ್ತೆ ಚಿಂಚೋಳಿ ಕ್ಷೇತ್ರದಿಂದ ಗೆದ್ದು 2ನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ರಾಮ ರಥಯಾತ್ರೆ ನಡೆದು ರಾಜ್ಯಾದ್ಯಂತ ಕೋಮುಗಲಭೆ ಸೃಷ್ಟಿಯಾಗಿ ಹಲವು ಜನ ಪ್ರಾಣ ಕಳ್ಕೊಳ್ತಾರೆ. ಹಾಗೂ ಇವರಿಗೆ ಸ್ಟ್ರೋಕ್ ಆಗಿ ಮಾತನಾಡದಷ್ಟು ಹಾಗೂ ಎದ್ದು ಓಡಾಡಷ್ಟು ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ ರಾಜೀವ್ ಗಾಂಧಿ ಯಾರನ್ನು ಕೇಳದ ಮುಖ್ಯಮಂತ್ರಿ ಬದಲಾವಣೆ ಘೋಷಣೆ ಮಾಡ್ತಾರೆ. ಆದರೆ ವೀರೇಂದ್ರ ಪಾಟೀಲ್ ರಾಜೀನಾಮೆ ಕೊಡಲು ನಿರಾಕರಿಸುತ್ತಾರೆ. ಆದರೂ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಆಳ್ವಿಕೆ ಹೇರಿಸಿ ಒತ್ತಾಯಪೂರ್ವಕವಾಗಿ ವೀರೇಂದ್ರ ಪಾಟೀಲ್ರನ್ನು ಕೆಳಗಿಳಿಸಲಾಗುತ್ತೆ. ನಂತರ ರಾಜಕೀಯ ದೂರ ಉಳಿದ ಇವರು 14 ಮಾರ್ಚ್ 1997ರಲ್ಲಿ ತಮ್ಮ 73ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ದೇವರಾಜ ಅರಸು ಹುಟ್ಟಿದ್ದು 20 ಆಗಸ್ಟ್ 1915ರಲ್ಲಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ. ಇವರ ತಂದೆ ಹೆಸರು ಕೂಡ ದೇವರಾಜ ಅರಸು, ತಾಯಿ ದೇವಿರಮ್ಮಣ್ಣಿ. ಇವರು ಮೈಸೂರು ಮಹಾರಾಜರ ದೂರದ ಸಂಬಂಧಿಗಳು. ಮೈಸೂರಿನ ಅರಸು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BSc ಪದವಿ ಪಡೆದು ತಮ್ಮ ಹಳ್ಳಿಗೆ ವಾಪಸ್ಸಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ತಾರೆ. 1941ರಲ್ಲಿ ತಮ್ಮ 25ನೇ ವಯಸ್ಸಿಗೆ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆ ಆಗ್ತಾರೆ. 1943ರಲ್ಲಿ ಚಿಕ್ಕಮ್ಮಣ್ಣಿ ಅನ್ನೋರನ್ನ ಮದುವೆ ಆಗ್ತಾರೆ. ಇವರಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. 1952ರ ಮೊದಲ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಸಾರಿಗೆ, ಕಾರ್ಮಿಕ, ಪ್ರವಾಸೋದ್ಯಮ, ಪಶುಸಂಗೋಪನೆ
ಪಶುಸಂಗೋಪನೆ, ವಾರ್ತಾ ಮತ್ತು ಪ್ರಸಾರ, ಮೀನುಗಾರಿಕೆ ಹಾಗೂ ರೇಷ್ಮೆ ಮಂತ್ರಿ ಆಗ್ತಾರೆ. 1957, 62 ಹಾಗೂ 67ರಲ್ಲಿ ಮತ್ತೊಮ್ಮೆ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 1969ರಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆದಾಗ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವೇಗೌಡರಂತಹ ಘಟಾನುಘಟಿಗಳು ಇಂದಿರಾ ಗಾಂಧಿ ವಿರೋಧಿ ಬಣವಾದ ಕಾಂಗ್ರೆಸ್ ಫೋರ್ಸ್ ಸೇರ್ತಾರೆ. ಆದರೆ ದೇವರಾಜ ಅರಸು ಇಂದಿರಾ ಗಾಂಧಿ ಬಣದಲ್ಲೇ ಉಳಿತಾರೆ. 1972ರಲ್ಲಿ ಇಂದಿರಾ ಗಾಂಧಿ ಬಣದ ಕಾಂಗ್ರೆಸ್ ಪಕ್ಷವೇ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಇವರ ಅವಧಿಯಲ್ಲೇ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗುತ್ತೆ. 1978ರವರೆಗೂ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರ್ತಾರೆ. 1978ರಲ್ಲಿ 2 ತಿಂಗಳು ರಾಷ್ಟ್ರಪತಿ ಆಳ್ವಿಕೆ ನಂತರ ನಡೆದ 1988ರ ಚುನಾವಣೆಯಲ್ಲಿ ದೇಶಾದ್ಯಂತ ಜನತಾದಳ ಅಧಿಕಾರಕ್ಕೆ ಬಂದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿ ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಇಂದಿರಾ ಗಾಂಧಿಯೊಂದಿಗೆ ಮನಸ್ತಾಪ ಉಂಟಾಗಿ ಅರಸು ಕಾಂಗ್ರೆಸ್ ಹೆಸರಲ್ಲಿ ತಮ್ಮದೇ ಬಣ ಕಟ್ಟಿಕೊಳ್ತಾರೆ. 1980ರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಪಕ್ಷ ನಾಯಕರಾಗ್ತಾರೆ. ಆದರೆ ಅವರ ಪಕ್ಷಕ್ಕೆ ಗೆಲುವು ಸಿಗದ ಕಾರಣ ಜನತಾ ಪಕ್ಷ ಸೇರ್ತಾರೆ. 1982 ಜೂನ್ 6ರಂದು ತಮ್ಮ 66ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಆರ್ ಗುಂಡೂರಾವ್ ಹುಟ್ಟಿದ್ದು 8 ಏಪ್ರಿಲ್ 1937ರಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ. ತಂದೆ ಕೆ ರಾಮರಾವ್, ತಾಯಿ ಚೆನ್ನಮ್ಮ. ಕೊಡಗಿನ ಅಮಾತಿ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡ್ಕೊಳ್ತಾರೆ. ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದ ಇವರು ಹಲವು ಟ್ರೋಫಿಗಳನ್ನು ಕೂಡ ಗೆದ್ದಿದ್ದಾರೆ. ಪ್ರಾರಂಭದಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾರೆ. ತಮ್ಮದೇ ಹೆಸರಲ್ಲಿ ಗುಂಡೂರಾವ್ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಂಡಿದ್ದ ಇವರು 1961ರಿಂದ 1971ರವರೆಗೂ ಕುಶಾಲನಗರ ಮುನ್ಸಿಪಾಲಿಟಿ ಅಧ್ಯಕ್ಷರಾಗ್ತಾರೆ. 1965ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. 1965ರಲ್ಲಿ ವರಲಕ್ಷ್ಮಿ ಅನ್ನೋರನ್ನ ಮದುವೆ ಆದ ಇವರಿಗೆ 3 ಗಂಡು ಮಕ್ಕಳಿದ್ದಾರೆ. 1972ರಲ್ಲಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ದೇವರಾಜ ಅರಸು ಸರ್ಕಾರದಲ್ಲಿ ಮಾಹಿತಿ, ಕ್ರೀಡೆ ಹಾಗೂ ಯುವ ಸಬಲೀಕರಣ ಇಲಾಖೆಗಳ ಉಪಮಂತ್ರಿ ಆಗ್ತಾರೆ. 1976ರಲ್ಲಿ ವಸತಿ ಮತ್ತು ಯುವ ಮಂತ್ರಿ ಆಗ್ತಾರೆ. 1978ರಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಸಾರಿಗೆ ಮತ್ತು ಪ್ರವಾಸೋದ್ಯಮ ಮಂತ್ರಿ ಆಗ್ತಾರೆ. 1979ರಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿ ಅರಸು ತಮ್ಮದೇ ಸ್ವಂತ ಬಣ ಕಟ್ಟಿಕೊಂಡ ಮೇಲೆ ಗುಂಡೂರಾವ್ ಇಂದಿರಾ ಗಾಂಧಿ ಬಣ ಸೇರಿ ವಿಪಕ್ಷ ನಾಯಕರಾಗ್ತಾರೆ. 1980ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ನಂತರ ಅರಸು ಬಣದ ಶಾಸಕರು ಮತ್ತೆ ಇಂದಿರಾ ಗಾಂಧಿ ಬಣ ಸೇರ್ತಾರೆ. ಗುಂಡೂರಾವ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಕರ್ನಾಟಕದ ಅತಿ ಚಿಕ್ಕ ವಯಸ್ಸಿನ ಸಿಎಂ ಅನಿಸಿಕೊಳ್ತಾರೆ. ಆದರೆ 1983ರ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಸೋತು ಹೋಗ್ತಾರೆ. ಹಾಗಾಗಿ 1980ರ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ನಿರಾಕರಣೆ ಆಗುತ್ತೆ. ನಂತರ 1986ರಲ್ಲಿ ಪ್ರಣಬ್ ಮುಖರ್ಜಿ ಸ್ಥಾಪಿಸಿದ್ದ ಆಲ್ ಇಂಡಿಯಾ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷ ಸೇರ್ತಾರೆ. 1989ರಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ವಾಪಸ್ಸಾಗಿ ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 1991ರಲ್ಲಿ ಸ್ಪರ್ಧಿಸಿ ಮತ್ತೆ ಸೋಲ್ತಾರೆ. ನಂತರ ರಾಜಕೀಯ ದೂರ ಉಳಿತಾರೆ. 22 ಆಗಸ್ಟ್ 1993ರಲ್ಲಿ ತಮ್ಮ 56ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ರಾಮಕೃಷ್ಣ ಹೆಗಡೆ ಹುಟ್ಟಿದ್ದು 29 ಆಗಸ್ಟ್ 1926ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ. ತಂದೆ ಮಹಾಬಲೇಶ್ವರ ಹೆಗಡೆ, ತಾಯಿ ಸರಸ್ವತಿಯಮ್ಮ ಹೆಗಡೆ. ಉತ್ತರ ಪ್ರದೇಶದ ವಾರಾಣಸಿಯ ಕಾಶಿ ವಿದ್ಯಾಪೀಠದಲ್ಲಿ ಶಿಕ್ಷಣ ಪಡೆದವರು ನಂತರ ಲಕ್ನೋ ಯೂನಿವರ್ಸಿಟಿಯಲ್ಲಿ ಕಾನೂನು ಪದವಿ ಪಡೆದು ವಕೀಲರಾಗ್ತಾರೆ. ಶಕುಂತಲಾ ಹೆಗಡೆಯವರನ್ನು ಮದುವೆಯಾದ ಇವರಿಗೆ ಒಬ್ಬ ಗಂಡು ಹಾಗೂ 2 ಹೆಣ್ಣು ಮಕ್ಕಳಿದ್ದಾರೆ. ನಂತರ ಕಾಂಗ್ರೆಸ್ ಪಕ್ಷ ಸೇರಿ 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ. 1954ರಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. 1957ರಲ್ಲಿ ಶಿರಸಿ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗ್ತಾರೆ. 1962ರಲ್ಲಿ ಶಿರಸಿಯಿಂದಲೇ ಮತ್ತೊಮ್ಮೆ ಗೆಲ್ತಾರೆ. 1967ರಲ್ಲಿ ಹಳಿಯಾಳದಿಂದ ಶಾಸಕರಾಗಿ ನಿಜಲಿಂಗಪ್ಪ ಹಾಗೂ ವೀರೇಂದ್ರ ಪಾಟೀಲ್ ಸರ್ಕಾರಗಳಲ್ಲಿ ಕ್ರೀಡೆ, ಯುವ ಸಬಲೀಕರಣ, ಸಹಕಾರಿ, ಕೈಗಾರಿಕೆ, ಪಂಚಾಯತ್ ರಾಜ್, ಮಾಹಿತಿ ಮತ್ತು ಪ್ರಚಾರ, ಅಬಕಾರಿ ಹಾಗೂ ಹಣಕಾಸು ಮಂತ್ರಿ ಆಗ್ತಾರೆ. 1969ರಲ್ಲಿ ಕಾಂಗ್ರೆಸ್ ವಿಭಾಗ ಆದಾಗ ತಮ್ಮ ರಾಜಕೀಯ ಗುರುಗಳಾದ ನಿಜಲಿಂಗಪ್ಪನವರ ಕಾಂಗ್ರೆಸ್ ಫೋರ್ಸ್ ಸೇರ್ತಾರೆ. 1972ರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ವಿಪಕ್ಷ ನಾಯಕರಾಗ್ತಾರೆ. 1975ರಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದ ಮೇಲೆ ಅನೇಕ ಘಟಾನುಘಟಿ ನಾಯಕರ ಜೊತೆ ಹೆಗಡೆ ಕೂಡ ಜೈಲು ಸೇರ್ತಾರೆ. ತುರ್ತು ಪರಿಸ್ಥಿತಿ ನಂತರ ಜನತಾ ಪಾರ್ಟಿ ಸೇರಿ ಅದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. 1978ರಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1983ರ ಚುನಾವಣೆಯಲ್ಲಿ ಜನತಾ ಪಾರ್ಟಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಅಧಿಕಾರಕ್ಕೆ ಬರುತ್ತೆ. ರಾಮಕೃಷ್ಣ ಹೆಗಡೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಆಗ ಅವರು ಶಾಸಕರಾಗಿರಲಿಲ್ಲ. ನಂತರ ಕನಕಪುರದಿಂದ ಉಪಚುನಾವಣೆಗೆ ಸ್ಪರ್ಧಿಸಿ ಶಾಸಕರಾಗಿ ಸಿಎಂ ಹುದ್ದೆ ಉಳಿಸಿಕೊಳ್ತಾರೆ. 1984ರ ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಾರ್ಟಿ ಕೇವಲ 4 ಸ್ಥಾನ ಗೆಲ್ಲುತ್ತೆ. ಹಾಗಾಗಿ ತಮ್ಮ ಸರ್ಕಾರ ಜನಮತ ಕಳೆದುಕೊಂಡಿದೆ ಎಂದು ಹೇಳಿ ವಿಧಾನಸಭೆ ವಿಸರ್ಜಿಸಿ 1985ರಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಹೋಗಿ ಮತ್ತೆ ಗೆದ್ದು 1988ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 1988ರಲ್ಲಿ ಫೋನ್ ಟ್ಯಾಪಿಂಗ್ ಆರೋಪದಲ್ಲಿ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ. ಹಿಂದೆ ಜನತಾ ಪಾರ್ಟಿ ಬಿಟ್ಟು ಜನತಾದಳ ಸೇರ್ತಾರೆ. 1989ರ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆಯಿಂದ ಸ್ಪರ್ಧಿಸಿ ಸೋಲ್ತಾರೆ. ಆದರೂ ಪ್ರಧಾನಿ ವಿಪಿ ಸಿಂಗ್ ಇವರನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. 1990ರಲ್ಲಿ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಲಾಲು ಪ್ರಸಾದ್ ಯಾದವ್ ಆಗಿನ ಪ್ರಧಾನಿ ದೇವೇಗೌಡರ ಸೂಚನೆಯಂತೆ ರಾಮಕೃಷ್ಣ ಹೆಗಡೆಯವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ನಂತರ ಹೆಗಡೆ ಲೋಕಶಕ್ತಿ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. ನಂತರ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋಗ್ತಾರೆ. 1998ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅತಿ ಹೆಚ್ಚು ಸ್ಥಾನ ಗೆಲ್ಲುತ್ತೆ. ರಾಜ್ಯಸಭಾ ಸಂಸದರಾಗಿದ್ದ ಹೆಗಡೆ ವಾಜಪೇಯಿ ಸರ್ಕಾರದಲ್ಲಿ ವಾಣಿಜ್ಯ ಮಂತ್ರಿ ಆಗ್ತಾರೆ. 1999ರಲ್ಲಿ ಜನತಾದಳ ವಿಭಾಗ ಆದಾಗ ಲೋಕಶಕ್ತಿ ಪಾರ್ಟಿ ಜೆಡಿಯು ಪಕ್ಷದೊಂದಿಗೆ ವಿಲೀನ ಆಗುತ್ತೆ. ಹೆಗಡೆರವರು 12 ಜನವರಿ 2004ರಲ್ಲಿ ತಮ್ಮ 77ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಹುಟ್ಟಿದ್ದು 6 ಜೂನ್ 1924ರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಕೆರಡಗಿ ಗ್ರಾಮದಲ್ಲಿ. ತಂದೆ ರಾಯಪ್ಪ ಬೊಮ್ಮಾಯಿ, ತಾಯಿ ಶಿವಮ್ಮ. ಧಾರವಾಡದ ಕರ್ನಾಟಕ ಕಲೆಯಲ್ಲಿ BA ಪದವಿ ಪಡೆದವರು ನಂತರ ಬಾಂಬೆ ಯೂನಿವರ್ಸಿಟಿಯಲ್ಲಿ LLB ಪದವಿ ಪಡೆದು ವಕೀಲರಾಗ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಕೂಡ ಭಾಗಿಯಾಗ್ತಾರೆ. 1951ರಲ್ಲಿ ಗಂಗಮ್ಮನವರನ್ನು ಮದುವೆ ಆಗ್ತಾರೆ. ಇವರಿಗೆ 2 ಗಂಡು ಹಾಗೂ 2 ಹೆಣ್ಣು ಮಕ್ಕಳಿದ್ದಾರೆ. 1962ರಲ್ಲಿ ಕುಂದಗೋಳ
ನಾಡಗೋಳ ಕ್ಷೇತ್ರದಿಂದ ಪಕ್ಷೇತರಾಗಿ ಸ್ಪರ್ಧಿಸಿ ಸೋಲು ಕಾಣ್ತಾರೆ. 1967ರಲ್ಲಿ ಅದೇ ಕ್ಷೇತ್ರದಿಂದ ಗೆದ್ದು ಮೊದಲ ಬಾರಿ ಶಾಸಕರಾಗ್ತಾರೆ. 1972ರಲ್ಲಿ ಮತ್ತೆ ಸೋಲು ಕಾಣ್ತಾರೆ. 1969ರಲ್ಲಿ ಕಾಂಗ್ರೆಸ್ ವಿಭಜನೆ ಆದ ಮೇಲೆ ಕಾಂಗ್ರೆಸ್ ಸೇರಿ 1972ರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ನಂತರ ಜನತಾ ಪಾರ್ಟಿ ಸೇರಿ 1978ರಿಂದ 89ರವರೆಗೂ ಹುಬ್ಬಳ್ಳಿ ಗ್ರಾಮೀಣದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು 1983ರಲ್ಲಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಕೈಗಾರಿಕೆ ಮಂತ್ರಿ ಆಗ್ತಾರೆ. 1988ರಲ್ಲಿ ಫೋನ್ ಟ್ಯಾಪಿಂಗ್ ಆರೋಪದಲ್ಲಿ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆದರೆ ಒಂದೇ ವರ್ಷಕ್ಕೆ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅಸಮಾಧಾನಿತ ಶಾಸಕರು ಬಂಡಾಯ ಸಾರ್ತಾರೆ. ಬೊಮ್ಮಾಯಿರವರ ವಿರೋಧಿ ಎನಿಸಿಕೊಂಡಿದ್ದ ದೇವೇಗೌಡರ ಮನೆ ಸೇರಿದ 19 ಶಾಸಕರು ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆಯುವುದಾಗಿ ಪತ್ರ ಕೊಡ್ತಾರೆ. ಆ ನಂತರ 19ರಲ್ಲಿ 12 ಶಾಸಕರು ಮತ್ತೆ ಬೊಮ್ಮಾಯಿ ಬಣಕ್ಕೆ ವಾಪಸ್ ಆದರೂ ಕೂಡ ಆ ಹೊತ್ತಿಗೆ ರಾಜ್ಯಪಾಲರು ಸರ್ಕಾರ ತೆಗೆದು ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡುವ ನಿರ್ಣಯ ಮಾಡಿಯಾಗಿತ್ತು. ಬೊಮ್ಮಾಯಿ ಸರ್ಕಾರ ಪತನ ಆಗುತ್ತೆ. ಆದರೆ ಅಷ್ಟಕ್ಕೆ ಬಿಡದ ಬೊಮ್ಮಾಯಿ ಹೈಕೋರ್ಟ್ಗೆ ಹೋಗ್ತಾರೆ. ಆದರೆ ಹೈಕೋರ್ಟ್ ರಾಜ್ಯಪಾಲರ ನಿರ್ಧಾರ ಸರಿ ಇದೆ ಎಂದು ತೀರ್ಪು ನೀಡುತ್ತೆ. ನಂತರ ಬೊಮ್ಮಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಪ್ರಕರಣದಲ್ಲಿ ಗೆಲುವು ಪಡಿತಾರೆ. ಸುಪ್ರೀಂ ಕೋರ್ಟ್ ಬಹುಮತ ಸಾಬೀತುಪಡಿಸುವ ಜಾಗ ವಿಧಾನಸಭೆಯ ಹೊರತು ರಾಜಭವನ ಅಲ್ಲ ಎಂದು ತೀರ್ಪು ನೀಡುತ್ತೆ. ಆದರೆ ಆ ಹೊತ್ತಿಗೆ ಮತ್ತೆ ಚುನಾವಣೆ ನಡೆದು ಬೇರೆ ಸರ್ಕಾರ ಆಯ್ಕೆಯಾಗಿತ್ತು. ಅದರಿಂದ ಬೊಮ್ಮಾಯಿಗೆ ಏನೂ ಲಾಭ ಆಗೋದಿಲ್ಲ. ಆದರೆ ಆ ಪ್ರಕರಣ ಭಾರತ ರಾಜಕೀಯದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರುತ್ತೆ. ಬೇಕಾಬಿಟ್ಟಿ ರಾಷ್ಟ್ರಪತಿ ಹೇರಿಕೆ ಮಾಡೋದಕ್ಕೆ ಕಡಿವಾಣ ಹಾಕುತ್ತೆ. ನಂತರ ಜನತಾದಳ ಸೇರಿದ ಎಸ್.ಆರ್. ಬೊಮ್ಮಾಯಿ 1990ರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. 1992 ಹಾಗೂ 96ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ ದೇವೇಗೌಡ ಹಾಗೂ ಐಕೆ ಗುಜರಾಲ್ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಮಂತ್ರಿ ಆಗ್ತಾರೆ. 1999ರಲ್ಲಿ ಜನತಾದಳ ವಿಭಾಗ ಆದಾಗ ಜೆಡಿಯುಗೆ ಬೆಂಬಲಿಸುತ್ತಾರೆ. 2002ರಲ್ಲಿ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. ಆದರೆ ಸಫಲ ಆಗೋದಿಲ್ಲ. ಮುಂದೆ ಆ ಪಕ್ಷ ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಆಗುತ್ತೆ. ಬೊಮ್ಮಾಯಿ 10 ಅಕ್ಟೋಬರ್ 2007ರಲ್ಲಿ ತಮ್ಮ 83ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಸಾರೆಕೊಪ್ಪ ಬಂಗಾರಪ್ಪ ಹುಟ್ಟಿದ್ದು 26 ಅಕ್ಟೋಬರ್ 1993ರಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಕುಬಟೂರಿನಲ್ಲಿ. ತಂದೆ ಕಲ್ಲಪ್ಪ, ತಾಯಿ ಕಲ್ಲಮ್ಮ. BA ಪದವಿ ಹಾಗೂ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಇವರು 1958ರಲ್ಲಿ ಶಕುಂತಲಾರನ್ನ ಮದುವೆ ಆಗ್ತಾರೆ. ಇವರಿಗೆ ಒಟ್ಟು 2 ಗಂಡು ಹಾಗೂ 3 ಹೆಣ್ಣು ಮಕ್ಕಳಿದ್ದಾರೆ. 1967ರಲ್ಲಿ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಸೊರಬ ಕ್ಷೇತ್ರಕ್ಕೆ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದ ಇವರು 1996ರವರೆಗೂ ಶಾಸಕರಾಗಿ ಮುಂದುವರಿತಾರೆ. 1977ರಲ್ಲಿ ಕಾಂಗ್ರೆಸ್ ಸೇರಿ ದೇವರಾಜ ಅರಸು ಸರ್ಕಾರದಲ್ಲಿ ಗೃಹ ಇಲಾಖೆ ಉಪಮಂತ್ರಿ ಆಗ್ತಾರೆ. 1978ರಲ್ಲಿ ಲೋಕೋಪಯೋಗಿ ಮಂತ್ರಿ ಆಗ್ತಾರೆ. 1979ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. 1980ರಲ್ಲಿ ಕಂದಾಯ ಹಾಗೂ ಕೃಷಿ ಮಂತ್ರಿ ಆಗ್ತಾರೆ. 1983ರಲ್ಲಿ ಕಾಂಗ್ರೆಸ್ ಬಿಟ್ಟು ದೇವರಾಜ ಅರಸು ಅವರ ಕರ್ನಾಟಕ ಕ್ರಾಂತಿರಂಗ ಪಕ್ಷ ಸೇರ್ತಾರೆ. 1983ರಲ್ಲಿ ಜನತಾ ಪಾರ್ಟಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸುತ್ತಾರೆ. ಜನತಾ ಪಾರ್ಟಿ ಗೆದ್ದ ಮೇಲೆ ಬಂಗಾರಪ್ಪರವರು ಕೂಡ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿಯಾಗಿದ್ದರು. ಆದರೆ ರಾಮಕೃಷ್ಣ ಹೆಗಡೆ ಸಿಎಂ ಆಗ್ತಾರೆ. ಕ್ರಮೇಣ ಮತ್ತೆ ಕಾಂಗ್ರೆಸ್ಸಿಗೆ ಹತ್ತಿರವಾದ ಬಂಗಾರಪ್ಪ 1985ರಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 1989ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ವೀರೇಂದ್ರ ಪಟೇಲ್ ಮುಖ್ಯಮಂತ್ರಿ ಆದ ಮೇಲೆ ಅವರ ಸರ್ಕಾರದಲ್ಲಿ ಮತ್ತೊಮ್ಮೆ ಕೃಷಿ ಮಂತ್ರಿ ಆಗ್ತಾರೆ. 1990ರಲ್ಲಿ ವೀರೇಂದ್ರ ಪಟೇಲ್ ರಾಜೀನಾಮೆ ಕೊಟ್ಟ ಮೇಲೆ ಬಂಗಾರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಇವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಬರ್ತವೆ. ಹಲವು ಶಾಸಕರು ಬಂಡಾಯ ಸಾರ್ತಾರೆ. ಮುಖ್ಯಮಂತ್ರಿ ಬದಲಾಗದೇ ಇದ್ದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಎಂದು ಹಲವು ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾರೆ. ಹಾಗಾಗಿ 2 ವರ್ಷಕ್ಕೆ ಬಂಗಾರಪ್ಪರವರಿಂದ ರಾಜೀನಾಮೆ ಪಡೆಯಲಾಗುತ್ತೆ. ಹಿಂದೆಯೇ ಬಂಗಾರಪ್ಪ ಕಾಂಗ್ರೆಸ್ ಬಿಟ್ಟು ಕರ್ನಾಟಕ ಕಾಂಗ್ರೆಸ್ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. 1996ರವರೆಗೂ ಶಾಸಕರಾಗಿದ್ದ ಇವರು 1996ರಲ್ಲಿ ಶಿವಮೊಗ್ಗದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆಲ್ತಾರೆ. 1998ರ ಹೊತ್ತಿಗೆ ಕರ್ನಾಟಕ ವಿಕಾಸ್ ಪಾರ್ಟಿ ಎಂಬ ಇನ್ನೊಂದು ಪಕ್ಷ ಕಟ್ಟಿಕೊಂಡು ಸ್ಪರ್ಧೆ ಮಾಡ್ತಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಾಣ್ತಾರೆ. 1999ರಲ್ಲಿ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಆಗಿ ಲೋಕಸಭೆಗೆ ಸ್ಪರ್ಧಿಸಿ ಗೆಲ್ತಾರೆ. 2004ರ ಹೊತ್ತಿಗೆ ಬಿಜೆಪಿ ಸೇರಿ ಮತ್ತೆ ಗೆಲ್ತಾರೆ. ಆದರೆ ಒಂದೇ ವರ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಸಮಾಜವಾದಿ ಪಕ್ಷ ಸೇರಿ 2005ರ ಉಪಚುನಾವಣೆಯಲ್ಲಿ ಗೆಲ್ತಾರೆ. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪರ ವಿರುದ್ಧ ಸ್ಪರ್ಧಿಸಿ ಸೋಲು ಕಾಣ್ತಾರೆ. 2009ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸೇರಿ ಶಿವಮೊಗ್ಗದಿಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಯಡಿಯೂರಪ್ಪರವರ ಮಗ BY ರಾಘವೇಂದ್ರ ವಿರುದ್ಧ ಸೋಲು ಕಾಣ್ತಾರೆ. ಇದೇ ಅವರ ಕಡೆ ಚುನಾವಣೆ. ನಂತರ 2010ರಲ್ಲಿ ಜೆಡಿಎಸ್ ಪಕ್ಷ ಸೇರ್ತಾರೆ. 26 ಡಿಸೆಂಬರ್ 2011ರಲ್ಲಿ ತಮ್ಮ 78ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ವೀರಪ್ಪ ಮೊಯ್ಲಿ ಹುಟ್ಟಿದ್ದು 12 ಜನವರಿ 1940ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆ ತಾಲೂಕಿನ ಮರ್ಪಾಡಿ ಎಂಬ ಗ್ರಾಮದಲ್ಲಿ. ತಂದೆ ತಮ್ಮಯ್ಯ, ತಾಯಿ ಪೂವಮ್ಮ. ಮಂಗಳೂರಿನ ಹಂಪನಕಟ್ಟೆ ಯೂನಿವರ್ಸಿಟಿ ಕಾಲೇಜಿನಲ್ಲಿ BA ಪದವಿ ಪಡಿತಾರೆ. ನಂತರ ಬೆಂಗಳೂರಿನ ಯೂನಿವರ್ಸಿಟಿ ಆಫ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡಿತಾರೆ. ಮಾಲತಿ ಮೊಯ್ಲಿರನ್ನು ಮದುವೆಯಾಗಿದ್ದ ಇವರಿಗೆ 3 ಹೆಣ್ಣು ಹಾಗೂ 1 ಗಂಡು ಮಕ್ಕಳಿದ್ದಾರೆ. 1968ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿ 1972ರಲ್ಲಿ ಕಾರ್ಕಳದಿಂದ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗಿ ಅರಸು ಸರ್ಕಾರದಲ್ಲಿ ಸಣ್ಣ ಕೈಗಾರಿಕೆ ಮಂತ್ರಿ ಆಗ್ತಾರೆ. 1980ರ ಗುಂಡೂರಾವ್ ಸರ್ಕಾರದಲ್ಲಿ ಹಣಕಾಸು ಹಾಗೂ ಯೋಜನಾ ಮಂತ್ರಿ ಆಗ್ತಾರೆ. 1983ರಲ್ಲಿ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ವಿಪಕ್ಷ ನಾಯಕರಾಗ್ತಾರೆ. 1989ರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಕಾನೂನು, ಯುವ, ಸಂಸ್ಕೃತಿ, ಮಾಹಿತಿ, ಸಂಸದೀಯ ವ್ಯವಹಾರ ಹಾಗೂ ಶಿಕ್ಷಣ ಮಂತ್ರಿ ಆಗ್ತಾರೆ. ಬಂಗಾರಪ್ಪ ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಶಾಸಕರ ಬಂಡಾಯ ಇವರನ್ನು ಬಿಡೋದಿಲ್ಲ. SM ಕೃಷ್ಣ, ರಾಜಶೇಖರ್ ಮೂರ್ತಿ ಹಾಗೂ ಬಂಗಾರಪ್ಪ ನೇತೃತ್ವದಲ್ಲಿ ಅನೇಕ ಶಾಸಕರು ಮೊಯ್ಲಿರನ್ನು ಇಳಿಸುವಂತೆ ಹಾಗೂ 1994ರ ಚುನಾವಣೆ ಮೊಯ್ಲಿ ನೇತೃತ್ವದಲ್ಲಿ ನಡೆಸದಂತೆ ಆಗ್ರಹ ಮಾಡ್ತಾರೆ. ವಿಪಕ್ಷಗಳಾದ ಜನತಾದಳ ಹಾಗೂ ಬಿಜೆಪಿ ಪಕ್ಷಗಳು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗ್ತವೆ. ಸದನದಲ್ಲಿ ಪ್ರತಿಭಟನೆ, ಧರಣಿಗಳು ನಡೀತವೆ. ಆದರೆ ಹೇಗೋ ಮೊಯ್ಲಿ ಬಹುಮತ ಸಾಬೀತುಪಡಿಸಿ ಸರ್ಕಾರ ಉಳಿಸಿಕೊಳ್ತಾರೆ. ಅನೇಕ ಮಂತ್ರಿಗಳು ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಲು ಮುಂದಾಗ್ತಾರೆ. ಆದರೆ ಹೈಕಮಾಂಡ್ ರಾಜೀನಾಮೆ ಅಂಗೀಕಾರ ಮಾಡೋದಿಲ್ಲ. ಹೈಕಮಾಂಡಿಗೂ ಕೂಡ ಸಿಎಂ ಬದಲಾವಣೆ ಮಾಡುವ ಮನಸ್ಸಿದ್ದರೂ 5 ವರ್ಷದಲ್ಲಿ ಈಗಾಗಲೇ 3 ಬಾರಿ ಸಿಎಂ ಬದಲಾಗಿದ್ದ ಕಾರಣ ಮತ್ತೆ ಹಾಗೆ ಮಾಡಿದರೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಎಂದು ಸಿಎಂ ಬದಲಾವಣೆ ಮಾಡೋದಿಲ್ಲ. 1994ರ ಚುನಾವಣೆವರೆಗೂ ಮೊಯ್ಲಿರವರೇ ಮುಂದುವರಿತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಸೋತ ಕಾರಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಮುಂದೆ 2009ರಿಂದ 2019ವರೆಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸಂಸದರಾಗಿ ಕಾನೂನು ಮತ್ತು ನ್ಯಾಯ, ಕಾರ್ಪೊರೇಟ್ ಅಫೇರ್ಸ್ ಹಾಗೂ ಪೆಟ್ರೋಲಿಯಂ ಇಲಾಖೆಗಳ ಮಂತ್ರಿ ಆಗ್ತಾರೆ. 2019ರಲ್ಲಿ ಲೋಕಸಭಾ ಚುನಾವಣೆ ಸೋತು ಸಕ್ರಿಯ ರಾಜಕಾರಣದಿಂದ ದೂರಾಗಿದ್ದಾರೆ. ರಾಜಕೀಯ ಅಷ್ಟೇ ಅಲ್ಲದೆ
ಲೇಖಕರಾಗಿಯೂ ಗುರುತಿಸಿಕೊಂಡಿರುವ ಇವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಈಗಲೂ ಬದುಕಿರುವ ಕೆಲವೇ ಮುಖ್ಯಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರು. ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಹುಟ್ಟಿದ್ದು 18 ಮೇ 1933ರಲ್ಲಿ ಹಾಸನ ಜಿಲ್ಲೆ ಹರದನಹಳ್ಳಿಯಲ್ಲಿ. ತಂದೆ ದೊಡ್ಡೇಗೌಡ, ತಾಯಿ ದೇವಮ್ಮ. ಹಾಸನದ LV ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಡಿಪ್ಲೊಮಾ ಪದವಿ ಪಡೆದಿದ್ದಾರೆ. 1953ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ತಾರೆ. 1954ರಲ್ಲಿ ಚೆನ್ನಮ್ಮರನ್ನು ಮದುವೆಯಾದ ಇವರಿಗೆ 4 ಗಂಡು ಹಾಗೂ 2 ಹೆಣ್ಣು ಮಕ್ಕಳಿದ್ದಾರೆ. 1962ರಲ್ಲಿ ಕಾಂಗ್ರೆಸ್ ಬಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಹೊಳೆ ನರಸೀಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ. 1967ರಲ್ಲೂ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ತಾರೆ. 1972ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆ ವಿಪಕ್ಷ ನಾಯಕರಾಗ್ತಾರೆ. 1977ರಲ್ಲಿ ಜನತಾ ಪಕ್ಷ ಸೇರಿ 1989ರವರೆಗೂ ಹೊಳೆ ನರಸೀಪುರ ಶಾಸಕರಾಗಿ ಮುಂದುವರಿತಾರೆ. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಲೋಕೋಪಯೋಗಿ ಹಾಗೂ ನೀರಾವರಿ ಮಂತ್ರಿ ಆಗ್ತಾರೆ. 1989ರಲ್ಲಿ ತಮ್ಮ ಕ್ಷೇತ್ರದಲ್ಲೇ ಕಾಂಗ್ರೆಸ್ಸಿನ ಜಿ ಪುಟ್ಟಸ್ವಾಮಿಗೌಡ ವಿರುದ್ಧ ಸ್ಪರ್ಧಿಸಿ ಸೋಲ್ತಾರೆ. ನಂತರ 1991ರ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 1994ರಲ್ಲಿ ಜನತಾದಳ ಸೇರಿ ಅದರ ರಾಜ್ಯಾಧ್ಯಕ್ಷರಾಗಿದ್ದಾರೆ. 1994ರ ಚುನಾವಣೆಯಲ್ಲಿ ಜನತಾದಳ ಪಕ್ಷವೇ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯುತ್ತೆ. ರಾಮನಗರ ಕ್ಷೇತ್ರದಿಂದ ಗೆದ್ದಿದ್ದ ದೇವೇಗೌಡರವರು ಮುಖ್ಯಮಂತ್ರಿ ಆಗ್ತಾರೆ. 1996ರಲ್ಲಿ ಜನತಾದಳವೇ ಕೇಂದ್ರದಲ್ಲೂ ಕೂಡ ಅಧಿಕಾರ ಹಿಡಿಯುತ್ತೆ. VP ಸಿಂಗ್, ಜ್ಯೋತಿ ಬಸು ಮುಂತಾದ ನಾಯಕರು ಪ್ರಧಾನಿಯಾಗಲು ಹಿಂದೇಟು ಹಾಕಿದ ಕಾರಣ HD ದೇವೇಗೌಡ ಅವರಿಗೆ ಪ್ರಧಾನಿ ಸ್ಥಾನ ಒಲಿದು ಬರುತ್ತೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ದೇವೇಗೌಡ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿ ಪ್ರಧಾನಮಂತ್ರಿ ಆಗ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಬೆಂಬಲ ವಾಪಸ್ ಪಡೆದ ಕಾರಣ ಒಂದೇ ವರ್ಷಕ್ಕೆ ದೇವೇಗೌಡರ ಸರ್ಕಾರ ಪತನ ಆಗುತ್ತೆ. 1998ರಲ್ಲಿ ಮತ್ತೆ ಹಾಸನದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 1999ರಲ್ಲಿ ಜನತಾದಳ ವಿಭಾಗ ಆದಾಗ ತಮ್ಮ ಬೆಂಬಲಿಗರೊಂದಿಗೆ JDS ಹೆಸರಲ್ಲಿ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. ಅದೇ ವರ್ಷ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜಿ ಪುಟ್ಟಸ್ವಾಮಿಗೌಡ ವಿರುದ್ಧ ಸ್ಪರ್ಧಿಸಿ ಸೋಲು ಕಾಣುತ್ತಾರೆ. 2002ರಲ್ಲಿ ಕನಕಪುರ ಲೋಕಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಮತ್ತೆ ಸಂಸದರಾಗ್ತಾರೆ. 2004ರಿಂದ 2019ವರೆಗೆ ಮತ್ತೆ ಹಾಸನದ ಸಂಸದರಾಗಿ ಮುಂದುವರಿತಾರೆ. 2019ರಲ್ಲಿ ತಮ್ಮ ಕ್ಷೇತ್ರವನ್ನು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣರವರಿಗೆ ಬಿಟ್ಟುಕೊಟ್ಟು ತುಮಕೂರಿಂದ ಸ್ಪರ್ಧೆ ಮಾಡ್ತಾರೆ. ಆದರೆ ಸೋಲು ಕಾಣ್ತಾರೆ. 2020ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯಸಭಾ ಸಂಸದರಾಗಿದ್ದಾರೆ. ಜಯದೇವಪ್ಪ ಹಾಲಪ್ಪ ಪಟೇಲ್ ಹುಟ್ಟಿದ್ದು 1 ಅಕ್ಟೋಬರ್ 1930ರಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕರಿಗನೂರಿನಲ್ಲಿ. ತಂದೆ ಹಾಲಪ್ಪ ಪಟೇಲ್, ತಾಯಿ ಮಹಾದೇವಮ್ಮ. 17ನೇ ವಯಸ್ಸಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಪಡೆದು ಬೆಳಗಾವಿಯ ರಾಜ ಲಖಮನಗೌಡ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದು ವಕೀಲರಾಗ್ತಾರೆ. ಸರ್ವಮಂಗಳರನ್ನು ಮದುವೆಯಾದ ಇವರಿಗೆ 3 ಗಂಡು ಮಕ್ಕಳಿದ್ದಾರೆ. 1967ರಲ್ಲಿ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧಿಸಿ ಶಿವಮೊಗ್ಗದಿಂದ ಸಂಸದರಾಗಿದ್ದ ಇವರು ಸಂಸತ್ತಿನಲ್ಲಿ ಕನ್ನಡ ಮಾತನಾಡಿ ಸಂಸತ್ತಿನಲ್ಲಿ ಸ್ಥಳೀಯ ಭಾಷೆಯಲ್ಲಿ ಮಾತನಾಡಿದ ಮೊದಲ ವ್ಯಕ್ತಿ ಎನಿಸಿಕೊಳ್ತಾರೆ. 1972ರ ಚುನಾವಣೆಗೆ ಮತ್ತೊಮ್ಮೆ ಸ್ಪರ್ಧಿಸಿ ಸೋಲ್ತಾರೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹೋರಾಡಿ ಜೈಲು ಸೇರುತ್ತಾರೆ. ನಂತರ ಜನತಾ ಪಾರ್ಟಿ ಸೇರಿ 1978ರಲ್ಲಿ ಚನ್ನಗಿರಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 1983 ಹಾಗೂ 85ರ ಚುನಾವಣೆಯನ್ನು ಕೂಡ ಗೆಲ್ತಾರೆ. ಜನತಾ ಪಾರ್ಟಿಯ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಇಂಧನ, ವಾಣಿಜ್ಯ, ಕೈಗಾರಿಕೆ, ಅಬಕಾರಿ ಮಂತ್ರಿ ಆಗ್ತಾರೆ. 1989ರಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಚುನಾವಣೆ ಸೋಲ್ತಾರೆ. 1994ರಲ್ಲಿ ಮತ್ತೊಮ್ಮೆ ಗೆದ್ದು ದೇವೇಗೌಡ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. 1990ರಲ್ಲಿ ದೇವೇಗೌಡರು ಪ್ರಧಾನಿಯಾಗಿ ಆಯ್ಕೆಯಾದ ಕಾರಣ JH ಪಟೇಲ್ ಮುಖ್ಯಮಂತ್ರಿ ಆಗ್ತಾರೆ. ಪ್ರಧಾನಿಯಾಗಿದ್ದ ದೇವೇಗೌಡರು JH ಪಟೇಲ್ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರು. ದೇವೇಗೌಡರನ್ನು ಕೇಳದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ JH ಪಟೇಲ್ರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ದೇವೇಗೌಡರು ಅಧಿಕಾರದಿಂದ ಇಳಿದ ಮೇಲಷ್ಟೇ JH ಪಟೇಲ್ ಸ್ವತಂತ್ರವಾಗಿ ಕೆಲಸ ಮಾಡ್ತಾರೆ. 1999ರಲ್ಲಿ ಜನತಾದಳ ವಿಭಾಗ ಆಗುತ್ತೆ. JH ಪಟೇಲ್, ರಾಮಕೃಷ್ಣ ಹೆಗಡೆ, SR ಪಟೇಲ್ ಮುಂತಾದವರು JDU ಪಕ್ಷದ ಭಾಗವಾಗ್ತಾರೆ. ದೇವೇಗೌಡ ಹಾಗೂ ಸಿದ್ದರಾಮಯ್ಯರವರು JDS ಪಕ್ಷದ ಭಾಗವಾಗ್ತಾರೆ. JH ಪಟೇಲ್ ಅವರು ಕೆಲ ತಿಂಗಳಲ್ಲೇ ತಮ್ಮ ಸರ್ಕಾರವನ್ನು ವಿಸರ್ಜನೆ ಮಾಡ್ತಾರೆ. 12 ಡಿಸೆಂಬರ್ 2000 ಇಸ್ವಿಯಲ್ಲಿ ತಮ್ಮ 70ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಹುಟ್ಟಿದ್ದು 1 ಮೇ 1932ರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ. ತಂದೆ ಮಲ್ಲಯ್ಯ, ತಾಯಿ ತಾಯಮ್ಮ. ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದವರು. ಮೈಸೂರಿನ ಮಹಾರಾಜ ಕಲೆಯಲ್ಲಿ BA ಪದವಿ ಪಡೆದರೆ. ಬೆಂಗಳೂರಿನ ಯೂನಿವರ್ಸಿಟಿ ಲಾ ಕಲೆಯಲ್ಲಿ ಕಾನೂನು ಪದವಿ ಪಡೆದು ನಂತರ ಅಮೆರಿಕದ ಟೆಕ್ಸಾಸ್ನ ಸೌಥರ್ನ್ ಮೆಥಡಿಸ್ಟ್ ಯೂನಿವರ್ಸಿಟಿಯಲ್ಲಿ ಹಾಗೂ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಕಾನೂನಿನಲ್ಲಿ ಮಾಸ್ಟರ್ ಡಿಗ್ರಿ ಪಡ್ಕೊಳ್ತಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಾನ್ ಎಫ್ ಕೆನಡಿ ಪರ ಪ್ರಚಾರ ಮಾಡಿದ SM ಕೃಷ್ಣ ಅವರಿಂದ ಪ್ರಶಂಸೆ ಪಡ್ಕೊಳ್ತಾರೆ. ನಂತರ ಭಾರತಕ್ಕೆ ವಾಪಸಾದ SM ಕೃಷ್ಣ ಬೆಂಗಳೂರಿನ ರೇಣುಕಾಚಾರ್ಯ ಲಾ ಕಲೆಯಲ್ಲಿ ಪ್ರೊಫೆಸರ್ ಆಗ್ತಾರೆ. 1962ರಲ್ಲಿ ಮದ್ದೂರಿಂದ ವಿಧಾನಸಭೆಗೆ ಪಕ್ಷೇತರಾಗಿ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗ್ತಾರೆ. 1966ರಲ್ಲಿ ಪ್ರೇಮಾನವರನ್ನು ಮದುವೆಯಾದ ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. 1962ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧಿಸಿ ಸೋಲು ಕಾಣುತ್ತಾರೆ. ಹಿಂದೆಯೇ 1968ರಲ್ಲಿ ನಡೆದ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಸ್ಪರ್ಧಿಸಿ ಸಂಸದರಾಗ್ತಾರೆ. 1971ರ ಹೊತ್ತಿಗೆ ಕಾಂಗ್ರೆಸ್ ಪಕ್ಷ ಸೇರಿ ಕಾಂಗ್ರೆಸ್ಸಿಂದ ಮತ್ತೊಮ್ಮೆ ಸಂಸದರಾಗ್ತಾರೆ. 1972ರಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ ಸದಸ್ಯರಾಗಿ ದೇವರಾಜ ಅರಸು ಸರ್ಕಾರದಲ್ಲಿ ವಾಣಿಜ್ಯ, ಕೈಗಾರಿಕೆ ಹಾಗೂ ಸಂಸದೀಯ ವ್ಯವಹಾರ ಮಂತ್ರಿ ಆಗ್ತಾರೆ. 1980ರಲ್ಲಿ ಮತ್ತೊಮ್ಮೆ ಮಂಡ್ಯದಿಂದ ಸಂಸದರಾಗ್ತಾರೆ. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಕೈಗಾರಿಕೆ, ವಾಣಿಜ್ಯ ಹಾಗೂ ಹಣಕಾಸು ಇಲಾಖೆಗಳ ಮಂತ್ರಿ ಆಗ್ತಾರೆ. 1984ರ ಚುನಾವಣೆಯಲ್ಲಿ ಸೋಲು ಕಾಣುತ್ತಾರೆ. ನಂತರ 1989ರಲ್ಲಿ ಮತ್ತೊಮ್ಮೆ ರಾಜ್ಯ ರಾಜಕಾರಣಕ್ಕೆ ಬಂದು ಮದ್ದೂರಿನ ಶಾಸಕರಾಗಿ ಆಯ್ಕೆಯಾಗಿ 1993ರವರೆಗೂ ವಿಧಾನಸಭಾ ಸ್ಪೀಕರ್ ಆಗ್ತಾರೆ. 1993ರಲ್ಲಿ ಮೊಯ್ಲಿ ಸರ್ಕಾರದಲ್ಲಿ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 1994ರಲ್ಲಿ ಮದ್ದೂರಿನಿಂದ ಸೋತ ಇವರು 1996ರಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1999ರ ಹೊತ್ತಿಗೆ KPCC ಅಧ್ಯಕ್ಷರಾಗಿ ಆಯ್ಕೆಯಾಗಿ 1999ರ ಚುನಾವಣೆ ಎದುರಿಸಿ ಮದ್ದೂರಿನ ಶಾಸಕರಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. 2004ರಲ್ಲಿ ಕ್ಷೇತ್ರ ಬದಲಿಸಿ ಚಾಮರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ತಾರೆ. ಹಿಂದೆಯೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಆಯ್ಕೆಯಾದ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. 2008ರಲ್ಲಿ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಿ 2012ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ
ಮುಖ್ಯಮಂತ್ರಿ ಆಗ್ತಾರೆ. ನಂತರ ಚುನಾವಣಾ ರಾಜಕೀಯದಿಂದ ದೂರಾದ ಇವರು ಮೋದಿ ಪ್ರಧಾನಿಯಾದ ನಂತರ 2017ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರೆ. 10 ಡಿಸೆಂಬರ್ 2024ರಲ್ಲಿ ತಮ್ಮ 92ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಧರಮ್ ನಾರಾಯಣ್ ಸಿಂಗ್ ಹುಟ್ಟಿದ್ದು 27 ಡಿಸೆಂಬರ್ 1936ರಲ್ಲಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನಿಲೋಗಿ ಗ್ರಾಮದಲ್ಲಿ. ತಂದೆ ನಾರಾಯಣ್ ಸಿಂಗ್, ತಾಯಿ ಪದ್ಮಾವತಿ ಸಿಂಗ್. ಹೈದರಾಬಾದಿನ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಎಂಎ ಹಾಗೂ ಕಾನೂನು ಪದವಿ ಪಡ್ಕೊಳ್ತಾರೆ. ನಂತರ ಕಲಬುರಗಿ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ನ ಚುನಾವಣೆಯಲ್ಲಿ ತಮ್ಮ ಸಹೋದರನ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದು ರಾಜಕೀಯ ಪ್ರಾರಂಭ ಮಾಡ್ತಾರೆ. ಮೊದಲು ಸಮಾಜವಾದಿ ಪಕ್ಷದಲ್ಲಿದ್ದ ಇವರು 1960ರ ದಶಕದಲ್ಲಿ ಕಾಂಗ್ರೆಸ್ ಸೇರ್ತಾರೆ. 1970ರಲ್ಲಿ ಪ್ರಭಾವತಿಯರನ್ನು ಮದುವೆಯಾದ ಇವರಿಗೆ 2 ಗಂಡು ಹಾಗೂ 1 ಹೆಣ್ಣು ಮಕ್ಕಳಿದ್ದಾರೆ. 1978ರಲ್ಲಿ ಜೇವರ್ಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗ್ತಾರೆ. ಹಿಂದೆಯೇ 1980ರ ಲೋಕಸಭಾ ಚುನಾವಣೆಯಲ್ಲಿ ಗುಲ್ಬರ್ಗಾದಿಂದ ಸ್ಪರ್ಧಿಸಿ ಗೆಲ್ತಾರೆ. ಆದರೆ ಇಂದಿರಾ ಗಾಂಧಿ ಸೂಚನೆಯಂತೆ ರಾಜೀನಾಮೆ ಕೊಟ್ಟು ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಸಿಎಂ ಸ್ಟೀಫನ್ಗೆ ಕ್ಷೇತ್ರ ಬಿಟ್ಟುಕೊಡ್ತಾರೆ. ನಂತರ ಮತ್ತೆ ಜೇವರ್ಗಿಯಿಂದ ಶಾಸಕರಾದ ಇವರು 2008ರವರೆಗೂ ಶಾಸಕರಾಗಿ ಮುಂದುವರಿತಾರೆ. ದೇವರಾಜ ಅರಸು, ಗುಂಡೂರಾವ್, ಬಂಗಾರಪ್ಪ ಹಾಗೂ ಮೊಯ್ಲಿ ಸರ್ಕಾರಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಸತಿ, ಅಬಕಾರಿ, ಗೃಹ, ಸಮಾಜ ಕಲ್ಯಾಣ, ನಗರಾಭಿವೃದ್ಧಿ ಹಾಗೂ ಕಂದಾಯ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. 1990ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. 1999ರ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಲೋಕೋಪಯೋಗಿ ಮಂತ್ರಿ ಆಗ್ತಾರೆ. 2004ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಂತ್ರ ಫಲಿತಾಂಶ ಬಂದ ಮೇಲೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ಮೈತ್ರಿ ಮಾಡಿಕೊಳ್ತವೆ. ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. ಆದರೆ 20 ತಿಂಗಳಿಗೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಲವು ಜೆಡಿಎಸ್ ಶಾಸಕರು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡಿತಾರೆ. ಧರಮ್ ಸಿಂಗ್ ಅಧಿಕಾರ ಕಳ್ಕೊಳ್ತಾರೆ. ನಂತರ ಕುಮಾರಸ್ವಾಮಿ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 2008ರ ಚುನಾವಣೆ ಸೋತು ಹೋಗ್ತಾರೆ. 2009ರಲ್ಲಿ ಬೀದರ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 2014ರಲ್ಲಿ ಮತ್ತೊಮ್ಮೆ ಸ್ಪರ್ಧಿಸಿ ಸೋಲು ಕಾಣ್ತಾರೆ. 27 ಜುಲೈ 2017ರಲ್ಲಿ ತಮ್ಮ 80ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಹುಟ್ಟಿದ್ದು 16 ಡಿಸೆಂಬರ್ 1959ರಲ್ಲಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ. ತಂದೆ ಎಚ್.ಡಿ. ದೇವೇಗೌಡ, ತಾಯಿ ಚೆನ್ನಮ್ಮ. ಹಾಸನದ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದವರು ಬೆಂಗಳೂರಿನ ಜಯನಗರದ ಎಂಇಎಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೌಢ ಶಿಕ್ಷಣ ಪಡ್ಕೊಳ್ತಾರೆ. ನಂತರ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿ ಡಿಗ್ರಿ ಪಡ್ಕೊಳ್ತಾರೆ. 1985ರಲ್ಲಿ ಅನಿತಾ ಕುಮಾರಸ್ವಾಮಿಯನ್ನು ಮದುವೆಯಾದ ಇವರಿಗೆ ಒಬ್ಬ ಮಗ ಇದ್ದಾರೆ. 2007ರಲ್ಲಿ ರಾಧಿಕಾ ಕುಮಾರಸ್ವಾಮಿಯನ್ನು 2ನೇ ಮದುವೆ ಆಗ್ತಾರೆ. ಇವರಿಗೆ ಒಬ್ಬ ಮಗಳಿದ್ದಾರೆ. 2015ರಲ್ಲಿ ಇವರು ಪ್ರತ್ಯೇಕವಾಗಿದ್ದಾರೆ. 1996ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕುಮಾರಸ್ವಾಮಿ ಮೊದಲ ಬಾರಿ ಸಂಸದರಾಗಿದ್ದರು. 1998ರಲ್ಲಿ ಮತ್ತೊಮ್ಮೆ ಸ್ಪರ್ಧಿಸಿ ಸೋತು 3ನೇ ಸ್ಥಾನ ಪಡ್ಕೊಳ್ತಾರೆ. 1999ರಲ್ಲಿ ಸಾತನೂರು ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿ ಡಿಕೆ ಶಿವಕುಮಾರ್ ವಿರುದ್ಧ ಸೋಲು ಕಾಣ್ತಾರೆ. ಆದರೆ ಅಲ್ಲಿ ಮತ್ತೊಮ್ಮೆ ಸೋತು 3ನೇ ಸ್ಥಾನ ಪಡಿತಾರೆ. 2004ರಲ್ಲಿ ರಾಮನಗರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಆಗ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಏರ್ಪಟ್ಟು ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. ಆದರೆ 20 ತಿಂಗಳಿಗೆ ಕುಮಾರಸ್ವಾಮಿ ತಮ್ಮ ತಂದೆಗೆ ವಿರುದ್ಧವಾಗಿ ತಮ್ಮದೇ ಪಕ್ಷದ ಹಲವು ಶಾಸಕರ ಜೊತೆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದು ಸರ್ಕಾರ ಬೀಳಿಸಿ ಬಿಜೆಪಿ ಪಕ್ಷದ ಬೆಂಬಲದೊಂದಿಗೆ ತಾವೇ ಮುಖ್ಯಮಂತ್ರಿ ಆಗ್ತಾರೆ. ನಂತರ ಮೈತ್ರಿ ಒಪ್ಪಂದದಂತೆ 2007ರಲ್ಲಿ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಬಿಟ್ಟುಕೊಡುತ್ತಾರೆ. 2008ರಲ್ಲಿ ಮತ್ತೊಮ್ಮೆ ರಾಮನಗರದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಆದರೆ 2009ರ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸಿ ಗೆದ್ದು ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡುತ್ತಾರೆ. 2013ರಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಮನಗರದಿಂದ ಮತ್ತೊಮ್ಮೆ ಗೆದ್ದು ಶಾಸಕರಾಗಿ ವಿಪಕ್ಷ ನಾಯಕರಾಗ್ತಾರೆ. 2014ರಲ್ಲಿ ಚಿಕ್ಕಬಳ್ಳಾಪುರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಆದರೆ ಸೋತು 3ನೇ ಸ್ಥಾನ ಪಡಿತಾರೆ. 2018ರಲ್ಲಿ ರಾಮನಗರ ಹಾಗೂ ಚನ್ನಪಟ್ಟಣ 2 ಕ್ಷೇತ್ರಗಳಿಂದ ಸ್ಪರ್ಧಿಸಿ 2 ಕಡೆ ಗೆಲ್ತಾರೆ. ನಂತರ ರಾಮನಗರಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣ ಉಳಿಸಿಕೊಳ್ತಾರೆ. ಆ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದ ಕಾರಣ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ನಂತರ ಹಲವು ಕಾಂಗ್ರೆಸ್ ಶಾಸಕರ ರಾಜೀನಾಮೆಯಿಂದಾಗಿ 2019ರಲ್ಲಿ ಇವರ ಸರ್ಕಾರ ಪತನ ಆಗುತ್ತೆ. 2023ರಲ್ಲಿ ಚನ್ನಪಟ್ಟಣದಿಂದ ಮತ್ತೊಮ್ಮೆ ಗೆದ್ದು ಶಾಸಕರಾಗಿದ್ದರು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧಿಸಿ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ. ಪ್ರಸ್ತುತ ಮೋದಿ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಮಂತ್ರಿಯಾಗಿದ್ದಾರೆ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಹುಟ್ಟಿದ್ದು 27 ಫೆಬ್ರವರಿ 1943ರಲ್ಲಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ. ತಂದೆ ಸಿದ್ದಲಿಂಗಪ್ಪ, ತಾಯಿ ಪುಟ್ಟತಾಯಮ್ಮ. ಮಂಡ್ಯದ ಸರ್ಕಾರಿ ಕಾಲೇಜಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡಿತಾರೆ. ಬಾಲ್ಯದಲ್ಲಿ ಆರ್ಎಸ್ಎಸ್ ಹಾಗೂ ಜನಸಂಘದ ಭಾಗವಾಗ್ತಾರೆ. 1965ರಲ್ಲಿ ಶಿಕಾರಿಪುರಕ್ಕೆ ವಲಸೆ ಹೋದ ಇವರು ಸಂಬಂಧಿಕರ ರೈಸ್ ಮಿಲ್ ಕ್ಲರ್ಕ್ ಆಗ್ತಾರೆ. 1967ರಲ್ಲಿ ಅದೇ ರೈಸ್ ಮಿಲ್ಲಿನ ಮಾಲೀಕರ ಮಗಳಾದ ಮೈತ್ರಾದೇವಿಯರನ್ನು ಮದುವೆ ಆಗ್ತಾರೆ. ಇವರಿಗೆ 2 ಗಂಡು ಹಾಗೂ 3 ಹೆಣ್ಣು ಮಕ್ಕಳಿದ್ದಾರೆ. 1972ರಲ್ಲಿ ಶಿಕಾರಿಪುರ ಪುರಸಭೆ ಸದಸ್ಯರಾಗ್ತಾರೆ ಹಾಗೂ ಜನಸಂಘದ ತಾಲೂಕು ಅಧ್ಯಕ್ಷರಾಗ್ತಾರೆ. 1975ರ ಹೊತ್ತಿಗೆ ಪುರಸಭೆ ಅಧ್ಯಕ್ಷರಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಳ್ಳಾರಿ ಹಾಗೂ ಶಿವಮೊಗ್ಗದ ಜೈಲು ಸೇರ್ತಾರೆ. 1980ರಲ್ಲಿ ಬಿಜೆಪಿ ಪಕ್ಷ ರಚನೆಯಾದ ಮೇಲೆ ಅದರ ತಾಲೂಕು ಅಧ್ಯಕ್ಷರಾಗ್ತಾರೆ. 1985ರ ಹೊತ್ತಿಗೆ ಜಿಲ್ಲಾಧ್ಯಕ್ಷರಾಗ್ತಾರೆ. 1988ರ ಹೊತ್ತಿಗೆ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ. 1983ರಲ್ಲಿ ಮೊದಲ ಬಾರಿ ಶಿಕಾರಿಪುರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ. ನಂತರ ಸತತವಾಗಿ 1985, 89, 94ರಲ್ಲಿ ಗೆದ್ದು 1994ರ ದೇವೇಗೌಡ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 1999ರಲ್ಲಿ ಮೊದಲ ಬಾರಿ ಸೋಲು ಕಾಣ್ತಾರೆ. ಹಿಂದೆಯೇ 2000 ಇಸ್ವಿಯಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆಯಾಗ್ತಾರೆ. 2004ರಲ್ಲಿ ಮತ್ತೊಮ್ಮೆ ಶಿಕಾರಿಪುರದಿಂದ ಆರಿಸಿ ಬಂದು ಧರಮ್ ಸಿಂಗ್ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗ್ತಾರೆ. ಕುಮಾರಸ್ವಾಮಿ ಸರ್ಕಾರ ಬೆಳೆಸಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿ ತಾವೇ ಮುಖ್ಯಮಂತ್ರಿ ಆದಾಗ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಮಂತ್ರಿ ಆಗ್ತಾರೆ. ಆಗ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ನಡುವೆ ತಲಾ 20 ತಿಂಗಳ ಮುಖ್ಯಮಂತ್ರಿ ಅವಧಿ ಎಂದು ಮಾತುಕತೆ ಆಗಿರುತ್ತೆ. ಆದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲು ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಕೆಲ ದಿನ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ನಂತರ ಮತ್ತೆ ಜೆಡಿಎಸ್ ಬಿಜೆಪಿ ನಡುವೆ ಮಾತುಕತೆ ಏರ್ಪಟ್ಟು ಯಡಿಯೂರಪ್ಪರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಆದರೆ ಮತ್ತೆ ಖಾತೆ ಹಂಚಿಕೆ ವಿಚಾರವಾಗಿ ಜೆಡಿಎಸ್ ಪಕ್ಷ ಬೆಂಬಲ ವಾಪಸ್ ಪಡೆಯುತ್ತೆ. 7 ಜನಕ್ಕೆ ಯಡಿಯೂರಪ್ಪ ಸರ್ಕಾರ ಪತನ ಆಗುತ್ತೆ. 2008ರಲ್ಲಿ ಹೊಸದಾಗಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಪಡೆದು ಯಡಿಯೂರಪ್ಪ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ 2011ರ ಹೊತ್ತಿಗೆ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಇವರ ಮೇಲೆ ಲೋಕಾಯುಕ್ತ ತನಿಖೆ ಶುರುವಾಗುತ್ತೆ. ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ. 2012ರ ಹೊತ್ತಿಗೆ ಬಿಜೆಪಿ ಪಕ್ಷಕ್ಕೆ ಮುನಿಸಿಕೊಂಡು ಕರ್ನಾಟಕ ಜನತಾ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. 2014ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ಸಾಗಿ ತಮ್ಮ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನ ಮಾಡ್ತಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಗೆದ್ದು ಸಂಸದರಾಗ್ತಾರೆ. 2016ರಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ. 2018ರಲ್ಲಿ ಬಿಜೆಪಿ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಹಾಗಾಗಿ ರಾಜ್ಯಪಾಲ
ರಾಜ್ಯಪಾಲರು ಯಡಿಯೂರಪ್ಪರವರಿಗೆ ಸರ್ಕಾರ ರಚನೆ ಆಹ್ವಾನ ಕೊಡ್ತಾರೆ. ಯಡಿಯೂರಪ್ಪ ಪ್ರಮಾಣ ವಚನ ಪಡೆದು ಮುಖ್ಯಮಂತ್ರಿ ಆಗ್ತಾರೆ. ರಾಜ್ಯಪಾಲರು ಬಹುಮತ ಸಾಬೀತುಪಡಿಸಲು 15 ದಿನ ಕಾಲಾವಕಾಶ ಕೊಡುತ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ 24 ಗಂಟೆಗಳಲ್ಲಿ ಬಹುಮತ ಸಾಬೀತುಪಡಿಸುವಂತೆ ಆದೇಶ ನೀಡುತ್ತೆ. ಆದರೆ ಬಹುಮತ ಸಾಬೀತುಪಡಿಸುವಷ್ಟು ಶಾಸಕರು ಯಡಿಯೂರಪ್ಪರವರ ಬಳಿ ಇರಲಿಲ್ಲ. 3 ದಿನಕ್ಕೆ ಸರ್ಕಾರ ಪತನ ಆಗುತ್ತೆ. ಆದರೆ ಒಂದೇ ವರ್ಷಕ್ಕೆ ಮೈತ್ರಿ ಸರ್ಕಾರದ 17 ಶಾಸಕರು ಆಪರೇಷನ್ ಕಮಲದಿಂದಾಗಿ ರಾಜೀನಾಮೆ ಕೊಡ್ತಾರೆ. ಮೈತ್ರಿ ಸರ್ಕಾರ ಪತನವಾಗಿ BS ಯಡಿಯೂರಪ್ಪ 4ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಬಿಜೆಪಿಯಲ್ಲಿದ್ದ 75 ವರ್ಷ ದಾಟಿದವರಿಗೆ ಅಧಿಕಾರ ಇಲ್ಲ ಎಂಬ ಅಲಿಖಿತ ನಿಯಮದಿಂದಾಗಿ 2021ರಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಪ್ರಸ್ತುತ ಚುನಾವಣಾ ರಾಜಕೀಯದಿಂದ ದೂರ ಇರುವ ಇವರು ಪಕ್ಷದ ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ತಾರೆ. ದೇವರಗೊಂಡ ವೆಂಕಪ್ಪ ಸದಾನಂದಗೌಡ ಹುಟ್ಟಿದ್ದು 18 ಮಾರ್ಚ್ 1953ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೇಕೊಲ್ಲು ಗ್ರಾಮದಲ್ಲಿ. ತಂದೆ ವೆಂಕಪ್ಪಗೌಡ, ತಾಯಿ ಕಮಲ. ಪುತ್ತೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ BSc ಪದವಿ ಪಡೆದು ಉಡುಪಿಯ ವೈಕುಂಠ ಬಾಳಿಗ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡ್ಕೊಳ್ತಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ ABVPಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಇವರು 1976ರಲ್ಲಿ ಪುತ್ತೂರು ಹಾಗೂ ಸುಳ್ಯದಲ್ಲಿ ವಕೀಲರಾಗ್ತಾರೆ. ಹಲವು ಸಂಘ ಸಂಸ್ಥೆಗಳ ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. 1981ರಲ್ಲಿ ದತ್ತಿ ಸದಾನಂದರನ್ನು ಮದುವೆಯಾದ ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಜನಸಂಘ ಸೇರುವ ಮೂಲಕ ರಾಜಕೀಯ ಪ್ರಾರಂಭ ಮಾಡಿದ ಇವರು ಬಿಜೆಪಿ ಪಕ್ಷ ಸ್ಥಾಪನೆ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಮೋರ್ಚಾದ ಅಧ್ಯಕ್ಷರಾಗ್ತಾರೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗ್ತಾರೆ. ರಾಜ್ಯ ಕಾರ್ಯದರ್ಶಿ ಆಗ್ತಾರೆ. 1994ರಲ್ಲಿ ಪುತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗ್ತಾರೆ. 1999ರಲ್ಲಿ ಮತ್ತೊಮ್ಮೆ ಗೆದ್ದು ಉಪವಿಪಕ್ಷ ನಾಯಕರಾಗ್ತಾರೆ. 2004ರಲ್ಲಿ ಮಂಗಳೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 2006ರಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ. 2009ರಲ್ಲಿ ಕ್ಷೇತ್ರ ಬದಲಿಸಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಮತ್ತೊಮ್ಮೆ ಸಂಸದರಾಗ್ತಾರೆ. 2011ರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಮೇಲೆ ಅವರ ಸೂಚನೆಯಂತೆ ಸಂಸದರಾಗಿದ್ದ ಸದಾನಂದಗೌಡರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ನಂತರ ಅವರನ್ನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾಡಲಾಗುತ್ತೆ. ಆದರೆ ಪಕ್ಷದ ಆಂತರಿಕ ಬಿಕ್ಕಟ್ಟಿನಿಂದಾಗಿ ಒಂದೇ ವರ್ಷಕ್ಕೆ ಸದಾನಂದಗೌಡರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. 2013ರ ಚುನಾವಣೆ ಸೋಲಿನ ನಂತರ ಸದಾನಂದಗೌಡರು ಪರಿಷತ್ತಿನ ವಿಪಕ್ಷ ನಾಯಕರಾಗ್ತಾರೆ. 2014ರಲ್ಲಿ ಬೆಂಗಳೂರು ಉತ್ತರದಿಂದ ಸಂಸದರಾಗಿ ಆಯ್ಕೆಯಾಗಿ ಮೊದಲ ಮೋದಿ ಸರ್ಕಾರದಲ್ಲಿ ರೈಲ್ವೆ, ಯೋಜನಾ ಅನುಷ್ಠಾನ, ಕಾನೂನು ಮತ್ತು ನ್ಯಾಯ, ರಾಸಾಯನಿಕ ಹಾಗೂ ರಸಗೊಬ್ಬರ ಮಂತ್ರಿ ಆಗ್ತಾರೆ. 2019ರಲ್ಲಿ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದರು. 2024ರ ಚುನಾವಣೆಗೂ ಮುನ್ನ ರಾಜಕೀಯ ನಿವೃತ್ತಿ ಘೋಷಿಸಿಕೊಂಡಿದ್ದಾರೆ. ಜಗದೀಶ್ ಶಿವಪ್ಪ ಶೆಟ್ಟರ್ ಹುಟ್ಟಿದ್ದು 17 ಡಿಸೆಂಬರ್ 1955ರಲ್ಲಿ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ. ತಂದೆ ಶಿವಪ್ಪ ಶೆಟ್ಟರ್, ತಾಯಿ ಬಸವಣ್ಣಮ್ಮ. ಇವರ ತಂದೆ ಶಿವಪ್ಪ ಶೆಟ್ಟರ್ ಹಲವು ಬಾರಿ ಜನಸಂಘದಿಂದ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಸದಸ್ಯರಾಗಿ ಹಾಗೂ ಮೇಯರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಇವರ ಚಿಕ್ಕಪ್ಪ ಸದಾಶಿವ ಶೆಟ್ಟರ್ ದಕ್ಷಿಣ ಭಾರತದಲ್ಲಿ ಜನಸಂಘದಿಂದ ಶಾಸಕರಾದ ಮೊದಲ ವ್ಯಕ್ತಿಯಾಗಿದ್ದಾರೆ. ಇಂತಹ ರಾಜಕೀಯ ಕುಟುಂಬದಲ್ಲಿ ಹುಟ್ಟಿದ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ BCom ಹಾಗೂ ಕಾನೂನು ಪದವಿ ಪಡಿತಾರೆ. 1984ರಲ್ಲಿ ಶಿಲ್ಪಾ ಶೆಟ್ಟರ್ ಅವರನ್ನು ಮದುವೆಯಾದ ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. 1994ರಲ್ಲಿ ಮೊದಲ ಬಾರಿ ಹುಬ್ಬಳ್ಳಿ ರೂರಲ್ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಇವರು ನಂತರ 1999ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು SM ಕೃಷ್ಣ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 2004ರಲ್ಲಿ 3ನೇ ಬಾರಿ ಗೆಲ್ತಾರೆ. 2006ರ ಬಿಜೆಪಿ JDS ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಂಪುಟದಲ್ಲಿ ಕಂದಾಯ ಮಂತ್ರಿ ಆಗ್ತಾರೆ. 2008ರಲ್ಲಿ ಹೊಸದಾಗಿ ರಚನೆಯಾಗಿದ್ದ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಯಡಿಯೂರಪ್ಪ ಸರ್ಕಾರದಲ್ಲಿ ವಿಧಾನಸಭಾ ಸ್ಪೀಕರ್ ಆಗ್ತಾರೆ. 2009ರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿ ಆಗ್ತಾರೆ. 2013ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 2019ರ ಯಡಿಯೂರಪ್ಪ ಸರ್ಕಾರದಲ್ಲಿ ಪಬ್ಲಿಕ್ ಎಂಟರ್ಪ್ರೈಸಸ್ ಹಾಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮಂತ್ರಿ ಆಗ್ತಾರೆ. 2023ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದ ಟಿಕೆಟ್ ನಿರಾಕರಣೆ ಆದ ಕಾರಣ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿ ಸ್ಪರ್ಧಿಸಿ ಸೋಲು ಕಾಣ್ತಾರೆ. 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ಸಾಗಿ ಬೆಳಗಾವಿ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಪ್ರಸ್ತುತ ಸಂಸದರಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಹುಟ್ಟಿದ್ದು 28 ಜನವರಿ 1940 ಹುಬ್ಬಳ್ಳಿಯಲ್ಲಿ. ತಂದೆ SR ಬೊಮ್ಮಾಯಿ, ತಾಯಿ ಗಂಗಮ್ಮ. ಹುಬ್ಬಳ್ಳಿಯ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದಿರುವ ಇವರು ಕೆಲಕಾಲ ಪುಣೆಯ ಟಾಟಾ ಮೋಟಾರ್ಸ್ ನಲ್ಲಿ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಚೆನ್ನಮ್ಮರನ್ನು ಮದುವೆಯಾದ ಇವರಿಗೆ ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಕ್ಕಳಿದ್ದಾರೆ. 1992ರಲ್ಲಿ ಜನತಾದಳ ಸೇರಿ ರಾಜಕೀಯ ಪ್ರಾರಂಭಿಸಿದ ಇವರು 1994ರಲ್ಲಿ ಹುಬ್ಬಳ್ಳಿ ಗ್ರಾಮೀಣದಿಂದ ಸ್ಪರ್ಧಿಸಿ ಜಗದೀಶ್ ಶೆಟ್ಟರ್ ವಿರುದ್ಧ ಸೋತಿದ್ರು. ನಂತರ 1990ರಲ್ಲಿ ಮುಖ್ಯಮಂತ್ರಿ JH ಪಟೇಲ್ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಆಗ್ತಾರೆ. 1998ರಲ್ಲಿ ಧಾರವಾಡ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. 1999ರಲ್ಲಿ ಜನತಾದಳ ವಿಭಾಗ ಆದಾಗ JDU ಪಕ್ಷ ಸೇರ್ತಾರೆ. 2004ರಲ್ಲಿ JDU ಪಕ್ಷದಿಂದ ಮತ್ತೊಮ್ಮೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. 2008ರಲ್ಲಿ ಬಿಜೆಪಿ ಸೇರಿದ ಇವರು ಪರಿಷತ್ತಿನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಿಗ್ಗಾಂವಿ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿ ಯಡಿಯೂರಪ್ಪ ಸರ್ಕಾರದಲ್ಲಿ ಬೃಹತ್ ಹಾಗೂ ಮಧ್ಯಮ ನೀರಾವರಿ ಮಂತ್ರಿ ಆಗ್ತಾರೆ. ಮುಂದೆ 2019ರ ಯಡಿಯೂರಪ್ಪ ಸರ್ಕಾರದಲ್ಲಿ ಗೃಹ, ಕಾನೂನು, ಸಂಸದೀಯ ವ್ಯವಹಾರ ಹಾಗೂ ಸಹಕಾರ ಮಂತ್ರಿ ಆಗ್ತಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಹೈಕಮಾಂಡ್ ಸೂಚನೆಯಂತೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಮುಂದೆ ನಡೆದ 2023ರ ಚುನಾವಣೆಯಲ್ಲಿ ಬೊಮ್ಮಾಯಿ ತಮ್ಮ ಕ್ಷೇತ್ರದಲ್ಲಿ ಗೆದ್ದರೂ ಕೂಡ ಬಿಜೆಪಿ ಪಕ್ಷ ಬಹುಮತ ಪಡೆಯುವುದಿಲ್ಲ. ಕೆಲ ದಿನ ಬೊಮ್ಮಾಯಿ ಹಂಗಾಮಿ ವಿಪಕ್ಷ ನಾಯಕರಾಗ್ತಾರೆ. ಹಿಂದೆ ನಡೆದ 2024ರ ಲೋಕಸಭಾ ಚುನಾವಣೆಗೆ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಪ್ರಸ್ತುತ ಸಂಸದರಾಗಿದ್ದಾರೆ. ಸಿದ್ದರಾಮಯ್ಯ ಇವರ ಹುಟ್ಟಿದ ದಿನಾಂಕದ ಬಗ್ಗೆ ಗೊಂದಲ ಇದೆ. ಶಾಲಾ ದಾಖಲೆಗಳಲ್ಲಿ 3 ಆಗಸ್ಟ್ 1947 ನಮೂದಿಸಲಾಗಿದೆ. ಆದರೆ ಆಗಸ್ಟ್ 12, 1948ರ ದಿನಾಂಕದ ಆಧಾರದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತೆ. ಇವರು ಮೈಸೂರು ತಾಲೂಕಿನ ವರುಣ ಹೋಬಳಿಯ ಸಿದ್ದರಾಮನಹುಂಡಿ ಗ್ರಾಮದವರು. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. 5ನೇ ತರಗತಿಗೆ ನೇರ ಪ್ರವೇಶ ಪಡೆದ ಇವರು ತಮ್ಮ ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಪಡ್ಕೊಳ್ತಾರೆ. ನಂತರ ಮೈಸೂರಿನಲ್ಲಿ PUC ಹಾಗೂ ಯುವರಾಜ ಕಲೆಯಲ್ಲಿ BSc ಹಾಗೂ ಕಾನೂನು ಪದವಿ ಪಡೆದು ಮೈಸೂರಿನಲ್ಲಿ ವಕೀಲರಾಗ್ತಾರೆ. 1977ರಲ್ಲಿ ಪಾರ್ವತಿ ಅನ್ನೋರನ್ನು ಮದುವೆಯಾದ ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. 1970ರಲ್ಲಿ ಸಮಾಜವಾದಿ ಯುವಜನ ಸಭಾ ಎಂಬ ಪಕ್ಷ ಸೇರಿದ ಸಿದ್ದರಾಮಯ್ಯ 1977ರ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿ 2 ದಿನ ಪೊಲೀಸ್ ಠಾಣೆ ಸೇರಿದರು. ನಂತರ ಜನತಾ ಪಕ್ಷ ಸೇರಿದ ಸಿದ್ದರಾಮಯ್ಯ 1978ರ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ತಾರೆ. 1980ರ ಲೋಕಸಭಾ ಚುನಾವಣೆಗೆ ಲೋಕದಳ ಪಕ್ಷದಿಂದ ಸ್ಪರ್ಧಿಸಿ ಸೋತು 4ನೇ ಸ್ಥಾನ ಪಡ್ಕೊಳ್ತಾರೆ. ನಂತರ
ನಂತರ ರಾಜಕೀಯದಿಂದ ದೂರ ಉಳಿಯುವ ನಿರ್ಧಾರ ಮಾಡಿದ್ರು. ಆದರೆ ಸ್ನೇಹಿತರ ಒತ್ತಾಯದ ಮೇರೆಗೆ ಮತ್ತೆ ಸ್ಪರ್ಧಿಸುವ ನಿರ್ಧಾರ ಮಾಡ್ತಾರೆ. ಆದರೆ ಇವರಿಗೆ ಜನತಾ ಪಾರ್ಟಿಯಿಂದ ಟಿಕೆಟ್ ಸಿಗೋದಿಲ್ಲ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಗೆಲ್ತಾರೆ. ನಂತರ ಮತ್ತೆ ಜನತಾ ಪಾರ್ಟಿ ಸೇರಿ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗ್ತಾರೆ ಹಾಗೂ ರೇಷ್ಮೆ ಇಲಾಖೆ ಮಂತ್ರಿ ಆಗ್ತಾರೆ. 1985ರ ಚುನಾವಣೆಯಲ್ಲಿ ಜನತಾ ಪಾರ್ಟಿಯಿಂದ ಮತ್ತೊಮ್ಮೆ ಗೆದ್ದು ಹೆಗಡೆ ಸಂಪುಟದಲ್ಲಿ ರೇಷ್ಮೆ ಇಲಾಖೆ ಜೊತೆ ಪಶುಸಂಗೋಪನಾ ಮಂತ್ರಿ ಕೂಡ ಆಗ್ತಾರೆ. ನಂತರ ಎಸ್.ಆರ್. ಬೊಮ್ಮಾಯಿ ಸರ್ಕಾರದಲ್ಲಿ ಸಾರಿಗೆ ಮಂತ್ರಿ ಆಗ್ತಾರೆ. 1989ರಲ್ಲಿ ಜನತಾದಳ ಸೇರಿ ಸ್ಪರ್ಧಿಸಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲ್ತಾರೆ. 1991ರಲ್ಲಿ ಕೊಪ್ಪಳದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲೂ ಸೋಲ್ತಾರೆ. 1994ರ ವಿಧಾನಸಭೆಗೆ ಸ್ಪರ್ಧಿಸಿ ಈ ಬಾರಿ ಗೆಲ್ತಾರೆ. ಜೊತೆಗೆ ಜನತಾದಳದ ಸರ್ಕಾರವೇ ಅಧಿಕಾರಕ್ಕೆ ಬಂದಿದ್ದರಿಂದ ದೇವೇಗೌಡರ ಸರ್ಕಾರದಲ್ಲಿ ಹಣಕಾಸು ಮಂತ್ರಿ ಆಗ್ತಾರೆ. 1990ರಲ್ಲಿ ದೇವೇಗೌಡರು ಪ್ರಧಾನಿಯಾದಾಗ ಸಿದ್ದರಾಮಯ್ಯರವರನ್ನು ಮುಖ್ಯಮಂತ್ರಿ ಮಾಡಲು ಯೋಚಿಸಿದರು. ಆದರೆ ಹೆಗಡೆ, ಎಸ್.ಆರ್. ಪಾಟೀಲ್ ಮುಂತಾದವರು ವಿರೋಧಿಸಿದ ಕಾರಣ ಅದು ಸಾಧ್ಯ ಆಗೋದಿಲ್ಲ. ಬದಲಿಗೆ ಜೆ.ಎಚ್. ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಮಂತ್ರಿ ಆಗ್ತಾರೆ. 1999ರಲ್ಲಿ ಜನತಾ ಪಕ್ಷ ಇಬ್ಬಾಗ ಆದಾಗ ಸಿದ್ದರಾಮಯ್ಯ ದೇವೇಗೌಡರ ಜೆಡಿಎಸ್ ಪಕ್ಷ ಸೇರ್ತಾರೆ. ಅದೇ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋತು ಹೋಗ್ತಾರೆ. ನಂತರ 2004ರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯ ಧರ್ಮಸಿಂಗ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಆಗ್ತಾರೆ. ಜೆಡಿಎಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಆಗುವ ಚಾನ್ಸ್ ಇದ್ದರೂ ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಮಾಡಬೇಕಾಗಿ ಬರುತ್ತೆ ಎಂದು ತಮ್ಮ ಮಕ್ಕಳನ್ನು ಬೆಳೆಸುವ ಇಚ್ಛೆ ಇದ್ದ ದೇವೇಗೌಡರು ತಾವೇ ಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ಟರು ಎಂದು ಸಿದ್ದರಾಮಯ್ಯನವರು ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಸಂಬಂಧ ಹಳಸ್ತಾ ಹೋಯಿತು. ಅದೇ ಸಮಯಕ್ಕೆ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಾರೆ. ದೇವೇಗೌಡರು ಸಮಾವೇಶ ಮಾಡದಂತೆ ಸೂಚನೆ ಕೊಡ್ತಾರೆ. ಆದರೆ ಸಿದ್ದರಾಮಯ್ಯ ದೇವೇಗೌಡರ ಮಾತು ಕೇಳೋದಿಲ್ಲ. ಪ್ರತಿಯಾಗಿ ಸಿದ್ದರಾಮಯ್ಯರವರ ಸಚಿವ ಸ್ಥಾನ ಹೋಗುತ್ತೆ. ಸಿದ್ದರಾಮಯ್ಯ ದೇವೇಗೌಡರ ಮೇಲೆ ವಾಗ್ದಾಳಿ ಮಾಡಿ ಅವರನ್ನು ಹಿಟ್ಲರ್ ಎಂದು ಕರೀತಾರೆ. ನಂತರ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ. ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳ ಸೇರ್ತಾರೆ. ನಂತರ 2006ರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ಕೊಡ್ತಾರೆ. ನಂತರ ಸಿದ್ದರಾಮಯ್ಯ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಒಂದಿಗೆ ವಿಲೀನ ಮಾಡಿ ಕಾಂಗ್ರೆಸ್ಸಿಗರಾಗ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿ ಗೆಲ್ತಾರೆ. 2008ರಲ್ಲಿ ಕ್ಷೇತ್ರ ಬದಲಿಸಿ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು 2009ರಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 2010ರಲ್ಲಿ ಬಳ್ಳಾರಿ ಗಣಿ ದಣಿಗಳ ವಿರುದ್ಧ ಪಾದಯಾತ್ರೆ ನಡೆಸಿ ಜನಪ್ರಿಯತೆ ಗಳಿಸಿಕೊಂಡು 2013ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೊಂಡು ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರ್ಣಾವಧಿಯ ಸರ್ಕಾರ ನಡೆಸ್ತಾರೆ. 2018ರಲ್ಲಿ ತಮ್ಮ ಮಗನಿಗೆ ಕ್ಷೇತ್ರ ಬಿಟ್ಟುಕೊಟ್ಟು ಮತ್ತೊಮ್ಮೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜೊತೆಗೆ ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯ ಶಾಸಕರಾಗ್ತಾರೆ. ಆ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಿದ್ದರಿಂದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸೇರಿ ಸರ್ಕಾರ ರಚನೆ ಮಾಡುತ್ತವೆ. 2019ರಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬಂದಾಗ ಸಿದ್ದರಾಮಯ್ಯ 2ನೇ ಬಾರಿ ವಿಪಕ್ಷ ನಾಯಕರಾಗ್ತಾರೆ. 2023ರ ಚುನಾವಣಾ ಗೆಲುವಿನ ನಂತರ ಮತ್ತೆ ಮುಖ್ಯಮಂತ್ರಿಯಾಗಿ 3 ವರ್ಷ ಅಧಿಕಾರ ನಡೆಸಿ ರಾಜೀನಾಮೆ ಕೊಟ್ಟಿದ್ದಾರೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಹುಟ್ಟಿದ್ದು 15 ಮೇ 1962ರಲ್ಲಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯಲ್ಲಿ. ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಕನಕಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದ ಇವರು 2006ರಲ್ಲಿ ಮೈಸೂರಿನ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಿಂದ ಎಂಎ ಪದವಿ ಪಡೆದಿದ್ದಾರೆ. 1993ರಲ್ಲಿ ಉಷಾರನ್ನು ಮದುವೆಯಾದ ಇವರಿಗೆ 2 ಹೆಣ್ಣು, 1 ಗಂಡು ಮಕ್ಕಳಿದ್ದಾರೆ. 1985ರಲ್ಲಿ ತಮ್ಮ 23ನೇ ವಯಸ್ಸಿಗೆ ಸಾತನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ದೇವೇಗೌಡರ ವಿರುದ್ಧ ಸೋಲು ಕಾಣುತ್ತಾರೆ. ಚುನಾವಣೆಗೆ ಸ್ಪರ್ಧಿಸೋಕೆ 25 ವಯಸ್ಸಾಗಿರಬೇಕು. ಆದರೆ 23 ವರ್ಷಕ್ಕೆ ಡಿಕೆಶಿ ಸ್ಪರ್ಧಿಸಿದ್ದು ಹೇಗೆ ಅಂತ ನಮಗೂ ಕೂಡ ಗೊಂದಲ ಇದೆ. ಗೊತ್ತಿದ್ದವರು ಕಮೆಂಟ್ ಮಾಡಿ. ಹಿಂದೆಯೇ 1989ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧಿಸಿ ದೇವೇಗೌಡರನ್ನು ಸೋಲಿಸಿ ಮೊದಲ ಬಾರಿ ಶಾಸಕರಾಗ್ತಾರೆ. 1990ರ ಬಂಗಾರಪ್ಪ ಸರ್ಕಾರದಲ್ಲಿ ಬಂದಿಖಾನೆ ಮಂತ್ರಿ ಆಗ್ತಾರೆ. 1994, 99 ಹಾಗೂ 2004ರಲ್ಲೂ ಸಾತನೂರಿನಿಂದ ಶಾಸಕರಾಗ್ತಾರೆ. 1999ರ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮಂತ್ರಿ ಆಗ್ತಾರೆ. 2002ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಸ್ಪರ್ಧಿಸಿ ದೇವೇಗೌಡರ ವಿರುದ್ಧ ಸೋಲ್ತಾರೆ. 2008ರಲ್ಲಿ ಕ್ಷೇತ್ರ ಬದಲಿಸಿ ಕನಕಪುರ ಕ್ಷೇತ್ರದಿಂದ ಗೆಲ್ತಾರೆ. ಕೆಪಿಸಿಸಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗ್ತಾರೆ. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಧನ ಮಂತ್ರಿ ಆಗ್ತಾರೆ. 2018ರಲ್ಲಿ ಅತಂತ್ರ ಫಲಿತಾಂಶ ಬಂದ ಮೇಲೆ ಎಲ್ಲಾ ಶಾಸಕರನ್ನು ರೆಸಾರ್ಟ್ನಲ್ಲಿ ಇರಿಸಿ ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ತಡೆದು ಮೈತ್ರಿ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಕುಮಾರಸ್ವಾಮಿ ಸರ್ಕಾರದಲ್ಲಿ ಬೃಹತ್ ನೀರಾವರಿ ಹಾಗೂ ವೈದ್ಯಕೀಯ ಶಿಕ್ಷಣ ಮಂತ್ರಿ ಆಗ್ತಾರೆ. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಹಾಗಾಗಿ ಮುಖ್ಯಮಂತ್ರಿ ಹುದ್ದೆಗೆ ಪಟ್ಟು ಹಿಡಿತಾರೆ. ಆದರೆ ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆ ಮಾಡಲಾಗುತ್ತೆ. ಮೊದಲ 3 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರು. ಅವರ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿದ್ದರು. ಈಗ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟಿದ್ದಾರೆ. ಡಿ.ಕೆ.ಶಿ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಪಡಿತಾ ಇದ್ದಾರೆ. ಇದುವರೆಗೂ ಒಟ್ಟು 24 ಜನರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ಸಿಂದ 15 ಜನ, ಬಿಜೆಪಿಯಿಂದ 4 ಜನ, ಜನತಾ ಪಾರ್ಟಿಯಿಂದ 2, ಜನತಾ ದಳದಿಂದ 2, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಉಪಪಕ್ಷಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ದೀರ್ಘಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯರವರು. ಒಟ್ಟು 8 ವರ್ಷ 18 ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ. ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ಕಡಿದಾಳ್ ಮಂಜಪ್ಪನವರು. ಕೇವಲ 73 ಜನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಕರ್ನಾಟಕವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಒಟ್ಟು 53 ವರ್ಷ ದಾಟಿ ಮುಂದೆ ಸಾಗ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.